50ನೇ ವಯಸ್ಸಿಗೆ ನಾನು ರಿಟೈರ್ಡ್ ಆಗ್ತೇನೆ, ಅದರ ನಂತರ ನಾನು ಪ್ರವಾಸ ಮಾಡ್ತೇನೆ, ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ಸೊ ಈ ಥಿಂಕ್ ಬಗ್ಗೆ ಅಥವಾ ಈ ಥಾಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಪ್ರಯಾಣ ಮಾಡದೇ ಇದ್ದರೆ ನಮ್ಮ ಹಿರಿಯರು ಏನು ಹೇಳಿದ್ರೆ ಕೂಪ ಮಂಡೂಕ ಅಥವಾ ಬಾವಿಯ ಕಪ್ಪೆ ಅಂತ ಹೇಳ್ತೇವಲ್ಲ, ಹಾಗಾಗ್ತೀರ. ಸೊ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ. ನೀವು 50 ದೇಶಕ್ಕೆ ಹೋಗಿ ಅಂತ ನಾನು ಹೇಳೋದಿಲ್ಲ, ಬಟ್ ಒಂದು 2-3 ಕಂಟ್ರೀಸ್ಗಾದ್ರೂ ಹೋಗಿ ದೇಶದಿಂದ ಹೊರಗಡೆ ಒಂದ್ಸಲ ಲೈಫಲ್ಲಿ ಹೋಗಿ ಬನ್ನಿ. ವಾರಾಂತ್ಯದಲ್ಲಿ ನಾವು ಟ್ರಾವೆಲ್ ಮಾಡೋದು ಒಳ್ಳೇದು ಅಂತ ಕೆಲವ್ರು ಹೇಳ್ತಾರೆ ಇಲ್ಲ ವಾರದ ಮಧ್ಯೆ ಟ್ರಾವೆಲ್ ಮಾಡೋದು ಒಳ್ಳೇದು ಅಂತ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈ ವರ್ಷ ನಾನು ತೈವಾನ್ಗೆ ಹೋಗಿದ್ದೆ. ನಾನು ಹೋಗೋ 3 ದಿವಸ ಹಿಂದೆ ಅಲ್ಲಿ ಭೂಕಂಪ. ನಿಮ್ಮ ಶೂ ಅಲ್ಲಿ ಒಂಚೂರು ಮಣ್ಣಿದ್ರೆ ದೇಶದೊಳಗಡೆ ಬಿಡುದಿಲ್ಲ. ಹೌದಾ? ಬ್ಯಾಗಲ್ಲಿ ಒಂದು ಆ್ಯಪಲ್ ಇದ್ರೆ ದೇಶದೊಳಗಡೆ ಬಿಡುದಿಲ್ಲ. ಹೌದಾ? ಆಯ್ತಾ? ಅಷ್ಟು ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ. ನಾವು ಪೊಲೀಸು ನಿಮ್ಮ ಡಾಕ್ಯುಮೆಂಟ್ ಎಲ್ಲ ನೋಡಬೇಕು ಅಂತ. ಓಕೆ, ಸರಿ ಅಂತ ನಂದು ಡಾಕ್ಯುಮೆಂಟ್ ಇದು ಪರ್ಸ್ ಎಲ್ಲ ಕೇಳಿದ್ರು, ಕೊಟ್ಟೆ. ಪರ್ಸು ಚೆಕ್ ಮಾಡುವ ನೆಪದಲ್ಲಿ ಒಂದೆರಡು ದೊಡ್ಡ ನೋಟನ್ನು ಕಾರ್ ಒಳಗಡೆ ಬೀಳಿಸ್ಕೊಂಡು ಆಮೇಲೆ ಪರ್ಸ್ ವಾಪಸ್ ಕೊಟ್ಟು ನಾನು ನೋಟಲ್ಲಿ ಬಂದು ನೋಡ್ತೇನೆ ಒಂದು 4-5 ಸಾವಿರ ರೂಪಾಯಿ ಕಮ್ಮಿ ಇದೆ. ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಇದು ಕೂತು ಮಾತಾಡುವ ಸರಣಿ. ನಮ್ಮ ಈ ಸರಣಿನಲ್ಲಿ ನಾವು ಇವತ್ತು ಮಾತನಾಡ್ತಾ ಇರೋದು ಒಬ್ಬರು ಸಾಫ್ಟ್ವೇರ್ ಉದ್ಯೋಗಿಯ ಜೊತೆ. ಸಾಫ್ಟ್ವೇರ್ ಉದ್ಯೋಗಿಯವ್ರ ಜೊತೆ ಏನು ಮಾತಾಡೋದು ಅಂತ ನೀವು ಅಂದ್ಕೊಂಡ್ರೆ ಬಹಳ ವಿಸ್ತಾರವಾದಂಥ ಒಂದು ಸಬ್ಜೆಕ್ಟ್. ಹಿರಿಯರು ತಿಳಿದವರು ಹೇಳಿದ್ದಾರೆ ಏನಂತಂದರೆ, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ಯಾಕೆ ಹೇಳಿದ್ದಾರೆ ಅಂತಂದರೆ, ಬದುಕಿಗೆ ಬೇಕಾದಂಥ ಅನುಭವ ಅದರಿಂದ ಸಿಗುತ್ತೆ ಅಂತ. ಹೌದು, ದೇಶನೂ ಸುತ್ತಬೇಕು, ಕೋಶನೂ ಓದಬೇಕು. ಕೋಶ ಓದ್ಬೋದು, ಆದರೆ ದೇಶ ಸುತ್ತೋದಕ್ಕೆ ನಮ್ಮ ಹತ್ರ ಅಷ್ಟು ಆರ್ಥಿಕವಾಗಿ ನಾವು ಸಬಲರಾಗಿಲ್ಲ. ನಮಗೂ ಸುತ್ತಾಡಬೇಕು ಅಂತ ಆಸೆ ಇದೆ, ಬಟ್ ಇದೆಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯ, ಅದನ್ನು ಮೋಸ್ಟ್ಲಿ ನಾವು ಈ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ಮಾತನಾಡೋದಕ್ಕೆ ಹೊರಟಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಶ್ರೀನಿಧಿ ಹಂದೆ ಅವರು. ನಮಸ್ಕಾರ ಹಂದೆ ಅವರೇ. ನಮಸ್ತೆ. ನಮ್ಮ ಈ ವಿಡಿಯೋಗೆ ನಿಮಗೆ ಸ್ವಾಗತ. ನಮಸ್ತೆ. ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ನೋಡಿ ತುಂಬ ಖುಷಿ ಆಯಿತು, ಒಂದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. 55 ರಾಷ್ಟ್ರಗಳನ್ನು ಸುತ್ತಾಡಿ ಬಂದಿದ್ದೀರಿ ನೀವು, 55 ಕಂಟ್ರೀಸ್. ಆಮೇಲೆ ನಮ್ಮ ದೇಶ ಪೂರ್ತಿ ಮುಗೀತಾ? ಒಂದು 16 ಸ್ಟೇಟ್ ಆಗಿದೆ, ಇನ್ನೂ ಸ್ವಲ್ಪ ಬಾಕಿ ಇದೆ. ಅದು ಮುಗಿಸ್ತೀರಾ? ಹಾಂ, ಅಂದರೆ ಯಾವಾಗ ಅವಕಾಶ ಸಿಗ್ತದೆ ಆವಾಗ ಹೋಗ್ತೇನೆ. ಯಾಕಂದರೆ ಇವಾಗ ಏನಾಗಿದೆ, ಡೊಮೆಸ್ಟಿಕ್ ಟ್ರಾವೆಲ್ ತುಂಬ ಕಾಸ್ಟ್ಲಿಯಾಗಿ ಹೋಗ್ಬಿಟ್ಟಿದೆ. ಹೌದಾ? ಅಷ್ಟೊಂದು ಖರ್ಚು ಮಾಡಿ ಹೋಗಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ, ಬಟ್ ಯಾವಾಗ ಅವಕಾಶ ಸಿಗ್ತದೆ ಖಂಡಿತ ನಾನು ಅದನ್ನು ಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾವುದೇ ವಿಷಯಕ್ಕೆ ಒಂದು ಆರಂಭ ಅಂತ ಇದ್ದೇ ಇರ್ತದೆ. ಸೊ ನಿಮ್ಮ ಈ ಆಸಕ್ತಿಯ ಆರಂಭದ ಬಗ್ಗೆನೇ ಮಾತಾಡಿ ನಾವು ಈ ವಿಡಿಯೋನ ಆರಂಭ ಮಾಡೋಣ. ಈ ಓಡಾಟ ಸುತ್ತಾಟದ ಬಗ್ಗೆ ನಿಮಗೆ ಆಸಕ್ತಿ ಹುಟ್ಟಿದ್ದು ಯಾವಾಗ, ಯಾಕಾಗಿ, ಹೇಗೆ? ಸೊ ಚಿಕ್ಕಂದಿಂದ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ, ಪೇರೆಂಟ್ಸ್ ಕೂಡ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೆ. ಬಟ್ ನಾನು ಜಾಬ್ ಸೇರಿ 2011ನಲ್ಲಿ ಫಸ್ಟ್ ಟೈಮ್ ನಾನೊಂದು 4,000 ರೂಪಾಯಿ ಟಿಕೆಟ್ ನೋಡಿದೆ ಚೆನ್ನೈಯಿಂದ ಶ್ರೀಲಂಕಾಕ್ಕೆ ಹೋಗಿ ಬರಲಿಕ್ಕೆ. ಯಾಕೆ ಹೋಗಿ ಬರಬಾರ್ದು ಅಂತ ಅನ್ನಿಸ್ತು. ಅಷ್ಟು ಕಡಿಮೆ ಇದೆ, ಒಂದ್ಸಲ ನೋಡಿ ಬರುವ ಅಂತ. ಅದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಒಂದು ಕೆಲವು ಫ್ರೆಂಡ್ಸಿಗೆಲ್ಲ ಹೇಳಿದೆ, ಅವರೆಲ್ಲ ಬಂದರು. ನಾವೇನು ಮಾಡಿದ್ವಿ, ಫ್ರೈಡೇ ನೈಟ್ ಚೆನ್ನೈಯಿಂದ ಕೊಲಂಬೋಗೆ ಫ್ಲೈಟಲ್ಲಿ ಹೋಗಿ 2 ದಿವಸ ಸ್ಯಾಟರ್ಡೆ ಸಂಡೇ ಅಲ್ಲಿ ಫುಲ್ ಸುತ್ತಾಡಿ, ಮಂಡೇ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಹತ್ತಿ ವಾಪಸ್ ಬಂದು ಮಂಡೇ ಬೆಳಿಗ್ಗೆ ಆಫೀಸಿಗೆ ಹೋದ್ವಿ. 1 ದಿವಸ ಕೂಡ ರಜೆ ಹಾಕಲಿಲ್ಲ. 2 ದಿವಸ ನಮ್ಮ ಟ್ರಿಪ್ ಪರ್ 10,000 ರೂಪೀಸ್ ಅಷ್ಟೇ ಆಗಿದೆ ಪರ್ ಪರ್ಸನಿಗೆ. ಸೊ ಅದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಆಮೇಲೆ ಏನು ಅನ್ನಿಸ್ತು, ಇದರಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇದೆ, ಇದರಲ್ಲಿ ಏನು ನಾವು ಅಬ್ಸರ್ವ್ ಮಾಡ್ಬೋದು, ಬೆಟರ್ ಎಕ್ಸ್ಪೀರಿಯನ್ಸ್, ಸ್ಪೆಂಡ್ ಆನ್ ಎಕ್ಸ್ಪೀರಿಯನ್ಸ್ ದ್ಯಾನ್ ಥಿಂಗ್ಸ್. ಓಕೆ. ಸೊ ದಟ್ ವಾಸ್ ದ ಟ್ರಿಗರ್, ಅದು ಸ್ಟಾರ್ಟಿಂಗ್ ಪಾಯಿಂಟ್. ಅದು ಓಕೆ. ಅನುಭವದ ಮೇಲೆ ನೀವು ಹಣ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಮ ಒಂದು ಆಲೋಚನೆ. 2011ನಲ್ಲಿ ಫಸ್ಟ್ ಟ್ರಿಪ್ ಮಾಡಿದ್ರಿ, ಒಬ್ಬ ಇಂಟರ್ನ್ಯಾಷನಲ್ ಟ್ರಿಪ್. ಅಂದರೆ 13 ವರ್ಷಗಳಿಂದ ಈಗ ಫಾರಿನ್ ರಾಷ್ಟ್ರಗಳಿಗೆ ಹೋಗ್ತಾ ಬರ್ತಾ ಇದ್ರಿ. 13 ವರ್ಷಗಳಿಂದ ಹಾಗಾದರೆ ಒಂದೊಂದು ವರ್ಷ ನೀವು 55 ಕಂಟ್ರೀಸ್ ಅಂತ ನೋಡಿದ್ರು ಕೂಡ ಒಂದೊಂದು ವರ್ಷ 8-10ಕ್ಕೆಲ್ಲ ಒಂದು 4-5ಕ್ಕೆಲ್ಲ ಹೋಗಿ ಬಂದಿದ್ದೀರಿ ಅಲ್ವಾ? ಎಷ್ಟು ದಿನಗಳ ಟ್ರಿಪ್ ಮಾಡ್ತೀರಿ ನೀವು? ಯೂಶ್ವಲಿ ನನ್ನ ಟ್ರಿಪ್ ತುಂಬ ಸ್ಮಾಲ್, ಯಾಕಂದ್ರೆ ನನಗೆ ಕೆಲಸ ಇರ್ತದೆ. ಲಾಂಗ್ ತಿಂಗಳಗಟ್ಟಲೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. 1 ವೀಕ್ 10 ಡೇಸ್ ಮ್ಯಾಕ್ಸ್ ಒಂದೊಂದು ಟ್ರಿಪ್ಪಲ್ಲಿ. ಓಕೆ. ಸೊ ನಿಮ್ಮ ಫೇಸ್ಬುಕ್ಕಲ್ಲಿ ನೀವು 55 ಕಂಟ್ರೀಸ್, ಲೈಫ್ ಸ್ಟೈಲ್ ಮತ್ತು ಏರ್ಲೈನ್ ಬ್ಲಾಗ್ ಅಂತ ಬರ್ಕೊಂಡಿದ್ದೀರಿ. ಸೊ ಈ ಏರ್ಲೈನ್ ಬ್ಲಾಗ್ ಅಂದರೆ ಏನು? ಸಮಥಿಂಗ್ ರಿಲೇಟೆಡ್ ಟು ವಿಮಾನನ? ಹೌದು. ಈಗ ಏನಾಗ್ತದೆ, ಫ್ಲೈಟ್ ಟಿಕೆಟ್ಸ್ ಕೆಲವು ಸಲ ತುಂಬ ಕಾಸ್ಟ್ಲಿ ಇರ್ತದೆ. ನಮ್ಮ ಡೇಟಿಗೆ ಬೇಕು ಅಂದರೆ ಬೇಕಾದ ರೇಟಿಗೆ ಸಿಗೋದಿಲ್ಲ. ಆದರೆ ಏನಾಗ್ತದೆ, ಕೆಲವು ಡೇಟಿಗೆ ಏರ್ಲೈನ್ ಪ್ರೈಸ್ ತುಂಬ ಕಮ್ಮಿ ಮಾಡ್ತಾರೆ. ಅವರ ಫ್ಲೈಟ್ ಖಾಲಿ ಇದ್ದಾಗ ರೇಟ್ ತುಂಬ ಕಮ್ಮಿ ಆಗ್ತದೆ. ನಾನು ರೆಗ್ಯುಲರ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ನನ್ನ ಗಮನಕ್ಕೆ ಯಾವುದಾದ್ರು ಚೀಪ್ ಟಿಕೆಟ್ ಸಿಕ್ಕಿದಾಗ ಅದನ್ನು ನಾನು ಕೂಡಲೇ ನನ್ನ ಬ್ಲಾಗಲ್ಲಿ ಪಬ್ಲಿಷ್ ಮಾಡ್ತೇನೆ. ಇಂಥ ಡೆಸ್ಟಿನೇಷನ್ಗೆ ಇಂಥ ಡೇಟಿಗೆ ಇಷ್ಟು ರೂಪಾಯಿಗೆ ಉಂಟು ಅಂತ. ಅದೇನಾಗ್ತದೆ, ನನ್ನ ಫಾಲೋವರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇಫ್ ದೇ ವಾಂಟ್ ಟು ಟ್ರಾವೆಲ್ ದೇ ಕ್ಯಾನ್ ಬುಕ್ ದಟ್, ದೇ ಕ್ಯಾನ್ ಸೇವ್ ಮನಿ. ನಾರ್ಮಲಿ 30,000 ಸಿಗೋ ಟಿಕೆಟ್ 15-20ಕ್ಕೆ ಸಿಕ್ಕಿದ್ರೆ ಯಾಕೆ ಬೇಡ? ಬಟ್ ಅದು ಆ ಸ್ಪಾಟಲ್ಲಿ ಗೊತ್ತಿರೋದಿಲ್ಲ ಜನಕ್ಕೆ. ನಿಮಗೆ ದಿನ ನೋಡ್ತಾ ಇರಲಿಕ್ಕೆ ಆಗೋದಿಲ್ಲ. ಸೊ ನಾನು ಗಮನಕ್ಕೆ ಬಂದಾಗ ನಾನು ಇನ್ಫಾರ್ಮ್ ಮಾಡ್ತೇನೆ, ಯಾವ್ಯಾವ ಅದು ಅನುಕೂಲ ಆಗ್ತದೆ, ದೇ ವಿಲ್ ಸೇವ್ ಮನಿ ಫಾರ್ ದಟ್. ಓಕೆ. ನೀವು ಶಾರ್ಟ್ ಟ್ರಿಪ್ ಮಾಡ್ತೀರಿ ಅಂತ ಹೇಳಿದ್ರಿ. ಸೊ ಈ ಸಣ್ಣ ಸಣ್ಣ ಟ್ರಿಪ್ಸ್ಗಳು ಅಂತಂದರೆ ಎಷ್ಟು ದಿನಗಳದ್ದು?
ಕೆಲವು ಲೋಕಲ್ ನಾನು 3-4 ದಿವಸದ್ದು ಹೋದದ್ದು 2 ದಿವಸದ್ದು ಹೋದದ್ದು ಇದೆ. ಯೂಶ್ವಲಿ 1 ವೀಕ್ 10 ಡೇಸು. ಈಗ ಅದಕ್ಕಿಂತ ಜಾಸ್ತಿ ಹೋದ ತುಂಬ ಕಮ್ಮಿ. US ಹೋಗಿದ್ದೆ 34 ಡೇಸ್ ಹೋಗಿದ್ದೆ ಲಾಂಗೆಸ್ಟ್. ಬಟ್ ನನಗೆ ಕೆಲಸ ಇರೋದ್ರಿಂದ ಅಷ್ಟು ನನಗೆ ಲಾಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ. 1 ವೀಕ್ 10 ಡೇಸಲ್ಲಿ ಏನಾಗುತ್ತೆ ಅಷ್ಟು ನೋಡಿ ನಾನು ವಾಪಸ್ ಬರ್ತೇನೆ. ಸೊ ಈ ಹವ್ಯಾಸಗಳು ಅಂತ ಎಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಒಂದಲ್ಲ ಒಂದು ಇದ್ದೇ ಇರ್ತದೆ. ಮೋಸ್ಟ್ಲಿ ನಿಮ್ಮ ಹವ್ಯಾಸ ಪ್ರವಾಸನ? ಹೌದು, ಹೆಚ್ಚು ಕಡಿಮೆ ಪ್ರವಾಸ. ಈ ಕೆಲವರಿಗೆ ಪ್ರವಾಸ ಮಾಡೋದೇ ಇಷ್ಟ. ಅಂದರೆ ಅವರಿಗೆ ಕಾರ್ನಲ್ಲಿ ಹೋಗೋದು, ಬಸ್ಸಲ್ಲಿ ಹೋಗೋದು, ವಿಮಾನದಲ್ಲಿ ಹೋಗೋದು, ರೈಲಲ್ಲಿ ಹೋಗೋದು, ಇದೆಲ್ಲದ್ರ ಬಗ್ಗೆ ಅವ್ರಿಗೆ ಖುಷಿ ಕೊಡ್ತಾರೆ. ಯಾಕಂತಂದರೆ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅವರು. ನೀವು ಒಂದೊಂದು ರಾಷ್ಟ್ರಗಳಿಗೂ ಹೋದಾಗಲೂ ಕೂಡ ಅಲ್ಲಿ ವಿಶೇಷವಾಗಿ ನೀವು ಗಮನಿಸುವಂಥದ್ದು ಏನೇನು, ಅಂದರೆ ಅಥವಾ ನಿಮ್ಮ ಆಸಕ್ತಿಯ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಏನೇನು ಅಂತ ಹೇಳ್ಬೋದಾ? ಪ್ರತಿ ದೇಶದಲ್ಲಿ ವಿವಿಧ ವಿಷಯಗಳಿರ್ತದೆ ಆಸಕ್ತಿ. ಒಂದು, ಅಲ್ಲಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೇಗಿದೆ, ಆಯಿತಾ, ಬಸ್ಸು ಟ್ರೈನ್ ಸಿಸ್ಟಮ್ ಇರ್ಬೋದು, ಅಥವಾ ಟಿಕೆಟಿಂಗ್ ಸಿಸ್ಟಮ್ ಇರ್ಬೋದು, ಎಷ್ಟು ಕಾಸ್ಟ್ ಆಗ್ತದೆ, ನೆಟ್ವರ್ಕ್ ಹೇಗಿದೆ, ಅದನ್ನು ನಾನು ಸಾಲ್ವ್ ಮಾಡ್ತೇನೆ. ಅಲ್ಲಿನ ಲೋಕಲ್ ಕಲ್ಚರ್ ಮತ್ತು ಫುಡ್ ಇರ್ಬೋದು, ಆಯಿತಾ, ಯಾವ ಥರ ರಿಲಿಜನ್ಸ್ ಇರ್ತದೆ, ಯಾವ ಥರ ಟೆಂಪಲ್ಸ್ ಪ್ರಾಕ್ಟೀಸಸ್ ಇರ್ತದೆ, ಫುಡ್ ಐಟಮ್ಸ್ ಹೇಗಿರ್ತದೆ ಅದು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಹಿಸ್ಟಾರಿಕಲ್ ಸ್ಪಾಟ್ಸ್ ಇರ್ತದೆ, ಐತಿಹಾಸಿಕ ಮಹತ್ವವುಳ್ಳಂಥ ಟೆಂಪಲ್ಸ್ ಇರ್ಬೋದು, ಮಾನ್ಯುಮೆಂಟ್ಸ್ ಇರ್ಬೋದು, ಅದನ್ನು ನೋಡ್ಬೋದು. ಮತ್ತು ಅಲ್ಲಿನ ಟೆಕ್ನಾಲಜಿಕಲ್ ಅಡ್ವಾನ್ಸಸ್, ಕೆಲವು ದೇಶದಲ್ಲಿ ಈಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇರ್ಬೋದು, ಅಥವಾ ಈಗ ಒಂದು ಎಮರ್ಜೆನ್ಸಿ ಹೇಗೆ ಹೆಲಿಕಾಪ್ಟರಲ್ಲಿ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಪಬ್ಲಿಕ್ ಹೆಲ್ತ್ ಸಪೋರ್ಟ್ ಅಷ್ಟು ಚೆನ್ನಾಗಿರ್ತದೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು. ಅದನ್ನು ಅಬ್ಸರ್ವೇಷನ್ ಮಾತ್ರನೋ ಅಥವಾ ನೀವು ಅದ್ರ ಬಗ್ಗೆ ಏನಾದರೂ ದಾಖಲೆ ಮಾಡುವಂಥದ್ದು, ಅದರಿಂದ ಈ ಥರ ನಿಮ್ಮ ಥರ ಪ್ರಯಾಣ ಮಾಡೋರಿಗೆಲ್ಲ ತುಂಬ ಸಹಕಾರಿ ಆಗುವಂಥದ್ದು, ಆ ಥರದ ಕೆಲಸನೂ ನಡೀತಾ ಇದೆಯಾ? ನಡೀತಾ ಇದೆ. ಒಂದು, ಪ್ರತಿ ಟ್ರಿಪ್ಪು ನಾನು ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ತೇನೆ. ಎಲ್ಲಿಗೆ ಹೋಗಿದ್ದೆ, ಎಷ್ಟು ಖರ್ಚಾಯಿತು, ಹೇಗೆ ಹೋದೆ, ಏನೇನು ನೋಡಿದೆ, ಏನು ಪಾಸಿಟಿವ್ಸ್ ಏನಿದೆ, ನೆಗೆಟಿವ್ಸ್ ಏನಿದೆ, ನೀವು ಹೋಗೋದಾದ್ರೆ ಏನೇನು ಟಿಪ್ಸ್ ನೀವು ಯೂಸ್ ಮಾಡ್ಬೋದು, ಏನು ಮಿಸ್ಟೇಕ್ಸ್ ಅವಾಯ್ಡ್ ಮಾಡ್ಬೋದು, ಅದನ್ನ ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ತೇನೆ. ಇನ್ನೊಂದು, ನಾನು 2 ಪುಸ್ತಕ ಬರೆದಿದ್ದೇನೆ, ಇಂಗ್ಲಿಷು ಮತ್ತೆ ಕನ್ನಡ 2 ಭಾಷೆಯಲ್ಲಿ ಬರೆದಿದ್ದೇನೆ. ಇದು ನಿಮಗೆ ವಿಶ್ವದರ್ಶನ ಬಜೆಟ್ ಅಲ್ಲಿ ಹೇಗೆ ಮಾಡುವುದು ಅಂತ, ವೀಸಾ ಇರ್ಬೋದು, ಟಿಕೆಟ್ ಇರ್ಬೋದು, ನಿಮ್ಮ ಟ್ರಿಪ್ ಪ್ಲಾನಿಂಗ್ ಇರ್ಬೋದು, ಹೋಟೆಲ್ ಇರ್ಬೋದು, ಪ್ರತಿಯೊಂದು ಆಸ್ಪೆಕ್ಟ್ ನೀವು ಕಡಿಮೆ ಖರ್ಚಿನಲ್ಲಿ ಹೇಗೆ ಮಾಡ್ಬೋದು, ಎಲ್ಲಿ ಹಣ ಉಳಿಸ್ಬೋದು, ಅದನ್ನು ನನ್ನ ಅಬ್ಸರ್ವೇಷನ್ಸ್ ಏನಿದೆ, ಎಕ್ಸ್ಪೀರಿಯನ್ಸ್ ಏನಿದೆ, ಅದರ ಬೇಸಿಸ್ ಮೇಲೆ ಪಾಯಿಂಟ್ ಬೈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ. ನಾನು ಮುಂದಿನ ಪ್ರಶ್ನೆಯನ್ನು ಕೇಳೋದಕ್ಕಿಂತ ಮುಂಚೆ ಈ 55 ರಾಷ್ಟ್ರಗಳು ಅಂತ ಹೇಳಿದ್ರಿ, ತಕ್ಷಣಕ್ಕೆ ನಿಮ್ಗೆ 55ರದ್ದು ಹೆಸರು ಹೇಳಲಿಕ್ಕೆ ಆಗದೇ ಇರಬಹುದು, ಆದರೆ ಒಂದಷ್ಟು ರಾಷ್ಟ್ರಗಳ ಹೆಸರುಗಳನ್ನು ಹೇಳಿ ನೋಡೋಣ, ನಂತರ ನಾನು ಮುಂದಿನ ಪ್ರಶ್ನೆಗೆ ಬರ್ತೇನೆ. ಓಕೆ. ಸೊ ಇಲ್ಲಿ ಏಷ್ಯಾ ಸುತ್ತಮುತ್ತ ಮಾಲ್ಡೀವ್ಸ್, ಶ್ರೀಲಂಕಾ, ವಿಯೆಟ್ನಾಂ, ಮಲೇಷಿಯಾ, ಥೈಲ್ಯಾಂಡ್, ಬರ್ಮಾ, ಈಗ ಮಯನ್ಮಾರ್, ಆಮೇಲೆ ಚೈನಾ ಹೋಗಿದ್ದೇನೆ, ತೈವಾನ್, ಸೌತ್ ಕೊರಿಯಾ, ಜಪಾನ್, ಫಿಲಿಪೈನ್ಸ್, ಆಯಿತಾ, ಇಂಡೋನೇಷಿಯಾ, ಕೆಳಗಡೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಆಯಿತಾ, ಇದಿಷ್ಟು ಏಷ್ಯಾ ಸುತ್ತಮುತ್ತ. ಮತ್ತು ಸೆಂಟ್ರಲ್ ಏಷ್ಯಾದಲ್ಲಿ ಕಜಾಕಿಸ್ತಾನ್, ಯುರೋಪಲ್ಲಿ ಡೆನ್ಮಾರ್ಕ್ ಇರ್ಬೋದು, ನೆದರ್ಲ್ಯಾಂಡ್ಸ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಕೆಳಗಡೆ ಪೋರ್ಚುಗಲ್, ಇಟಲಿ, ಆಯಿತಾ, ರೋಮ್, ಆಮೇಲೆ ಗ್ರೀಸ್, ಮಾಲ್ಟಾ, ಆಯಿತಾ, ಜರ್ಮನಿ, ಸ್ವೀಡನ್, ನಾರ್ವೆ, ಅಲ್ಲಿ ಸುಮಾರು. ಮತ್ತು ಅಮೆರಿಕನ್ನಲ್ಲಿ USA, ಕೆನಡಾ, ಕೆಳಗಡೆ ಬಹಾಮಾಸ್, ಕೋಸ್ಟಾರಿಕಾ, ಕೊಲಂಬಿಯಾ, ಚಿಲಿ ಹೋಗಿದ್ದೇನೆ, ಪನಾಮ ಹೋಗಿದ್ದೇನೆ. ಆಯ್ತು ಅಂತ ಅನ್ಸುತ್ತೆ. 35-40 ಆಯ್ತು ಅಲ್ಲ? ನಮ್ಗೆ ಕ್ಯಾಮ್ರಾಮನ್ ಅವರು ನೋಡ್ತಾ ಹೇಳ್ತಾ ಇದ್ದಾರೆ, ನಾವು ಇವ್ರ ಥರ ಫುಲ್ಲು ಓಡಾಡ್ತೇವೆ, ಮಂಗಳೂರು, ಉಡುಪಿ, ಕುಂದಾಪುರ, ಬೈಂದೂರು, ಭಟ್ಕಳ, ಅಂಕೋಲ, ಕಾರವಾರ ಅಂತ. ಇರಲಿ. ಸೊ ಅಲ್ಲ, ಈ ಹೆಸರುಗಳೇ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನು ಪ್ರವಾಸದ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಜನರಲ್ಲಿ ಕೆಲವರು ನಾನು ಹೇಳೋದನ್ನು ಕೇಳಿದ್ದೀನಿ, ಈಗ ನಾನು ದುಡಿಬೇಕಷ್ಟೇ, ಈಗ ದುಡ್ದು ನಾನು ಒಂದಷ್ಟು ಹಣ ನಾನು ಸಂಪಾದನೆ ಒಟ್ಟು ಮಾಡಿ ಆಮೇಲೆ ನಾನು ರಿಟೈರ್ಡ್ ಆಗ್ತೇನೆ, 50ನೇ ವಯಸ್ಸಿಗೆ ನಾನು ರಿಟೈರ್ಡ್ ಆಗ್ತೇನೆ, ಅದ್ರ ನಂತರ ನಾನು ಪ್ರವಾಸ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ಸೊ ಈ ಥಿಂಕ್ ಬಗ್ಗೆ ಅಥವಾ ಈ ಥಾಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನು ಅಂದರೆ, ನೀವು ಕೈಕಾಲು ಗಟ್ಟಿ ಇದ್ದಾಗ ಎಷ್ಟಾಗ್ತದೆ ಅಷ್ಟು ಪ್ರಯಾಣ ಮಾಡಬೇಕು. ಯಾಕೆಂದರೆ ನೀವು 50-60 ವರ್ಷ ಆದಮೇಲೆ ನಿಮ್ಮ ಹೆಲ್ತ್ ನಿಮ್ಮ ಸಪೋರ್ಟ್ ಮಾಡೋದಿಲ್ಲ. ನಿಮ್ಮ ಹತ್ರ ದುಡ್ಡು ಇರ್ಬೋದು, ಟೈಮ್ ಇರ್ಬೋದು, ಆರೋಗ್ಯ ಚೆನ್ನಾಗಿಲ್ದಿದ್ರೆ ಪ್ರವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆಯ್ತಾ? ಇನ್ನೊಂದು, ಈಗ ಏನು ನೀವು 50,000ದಲ್ಲಿ ಮಾಡ್ಬೋದು, ಇನ್ನು 15 ವರ್ಷ ಬಿಟ್ಟರೆ ಅದಕ್ಕೆ 2 ಲಕ್ಷ ಆಗ್ತದೆ. ಸೊ ಇನ್ಫ್ಲೇಷನ್ ಇಂಪ್ಯಾಕ್ಟ್ ಕೂಡ ಆಗ್ತದೆ. ಹೌದಾ? ಒಂದೇ ಸಲ ಎಲ್ಲ ಜಗತ್ತಿಗೆ ಹೋಗ್ತೇನೆ ಅಂದರೆ ಕೂಡ ಆಗೋದಿಲ್ಲ. ಸೊ ಹಂತವಾಗಿ ಪ್ರತಿ ವರ್ಷ 1-2 ಟ್ರಿಪ್ ಮಾಡೋದು ನನ್ನ ಒಪಿನಿಯನ್ ಅಲ್ಲಿ ಅದು ಬೆಟರ್ ಅಂತ ಅನಿಸ್ತದೆ. ಓಕೆ. ಈಗ ಕೆಲವರಿಗೆ ನನ್ನ ದೇಶವನ್ನು ನಾನು ಪೂರ್ತಿ ಸುತ್ತಬೇಕು ಅಂತ ಆಸೆ, ಒಬ್ಬರಿದ್ದಾರೆ ನನ್ನ ಸ್ನೇಹಿತರು. ಇನ್ನು ಕೆಲವರಿಗೆ ನಾನು ವಿಶ್ವ ಪರ್ಯಟನೆ ಮಾಡಬೇಕು ಅಂತ ಇರುತ್ತೆ. ಇದು ಎರಡನ್ನೂ ನಾವು ತಗೊಂಡಾಗ ನಾನು ಎಲ್ಲಿಗೆ ಹೋಗಬೇಕು ಅಂತ ಫಸ್ಟ್ ನಾನು ಡಿಸೈಡ್ ಮಾಡೋದು ಹೇಗೆ? ಸೇ ಫಾರ್ ಎಕ್ಸಾಂಪಲ್, ಈಗ ನನಗೆ ಇಡೀ ದೇಶ ಸುತ್ತಬೇಕು ಅಂತ ಆಸೆ ಇದ್ದರೆ ನಾನು ಯಾವ ರಾಜ್ಯಕ್ಕೆ ಹೋಗಬೇಕು, ಯಾವ ಜಿಲ್ಲೆಗೆ ಹೋಗಬೇಕು ಅಂತ ನಾನು ಹೇಗೆ ಡಿಸೈಡ್ ಮಾಡಬೇಕು?
ಅದರಲ್ಲಿ 2 ಫ್ಯಾಕ್ಟರ್. ಒಂದು, ನಿಮ್ಮ ಇಂಟ್ರೆಸ್ಟ್ ಏನಿದೆ. ಈಗ ಕೆಲವರು ಬರೀ ಬೀಚನ್ನು ಹುಡ್ಕೊಂಡು ಹೋಗ್ತಾರೆ, ವಿಶ್ವದ ಯಾವ ದೇಶದಲ್ಲಿ ಒಳ್ಳೊಳ್ಳೆ ಬೀಚ್ ಇದೆ ಅಲ್ಲಿಗೆ ಹೋಗ್ತಾರೆ. ಓಕೆ. ಇನ್ನು ಕೆಲವರು ಈಗ ಅಡ್ವೆಂಚರ್, ಈಗ ಟ್ರೆಕ್ಕಿಂಗ್ ಇರ್ಬೋದು, ಬೇರೆ ಸ್ಕೈ ಡೈವಿಂಗ್ ಅಥವಾ ಅಡ್ವೆಂಚರ್ ಹುಡ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿ ಅಡ್ವೆಂಚರ್ ಮಾಡ್ಬೋದು ಅಂತ ಕಡೆ ಹೋಗ್ತಾರೆ. ಇನ್ನು ಕೆಲವರು ಪ್ಯೂರ್ ಫುಡ್ ಅನ್ನೇ ಹುಡ್ಕೊಂಡು ಹೋಗ್ತಾರೆ, ಯಾವ ದೇಶದಲ್ಲಿ ಯಾವ ಥರ ಫುಡ್ ಇದೆ ಅದನ್ನು ಹುಡ್ಕೊಂಡು ಹೋಗ್ತಾರೆ. ಸೊ ನಿಮ್ಮ ಇಂಟ್ರೆಸ್ಟ್ ಏನಿದೆ ನೀವು ಅನಲೈಸ್ ಮಾಡಬೇಕು ಒಂದು. ಇನ್ನೊಂದು ಬಜೆಟ್. ಈಗ ನೀವು 10,000 ರೂಪಾಯಿದಲ್ಲಿ ಕೆಲವು ಹೋಗ್ಬೋದು, ಕೆಲವು ಕಡೆ 10 ಲಕ್ಷ ಕೂಡ ಆಗ್ತದೆ. ಸೊ ನಿಮ್ಮಲ್ಲಿ ಎಷ್ಟು ಅಫೋರ್ಡ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತದೆ, ಆ ಬಜೆಟಲ್ಲಿ ಎಲ್ಲಿಗೆ ಹೋಗ್ಬೋದು, ಯಾವ ಸೀಸನಲ್ಲಿ ಯಾವ ಟೈಮಲ್ಲಿ ಎಷ್ಟು ಖರ್ಚು ಮಾಡಿ ಹೋದರೆ ಬೆಸ್ಟ್. ಸೊ ಇದೆರಡು ಫ್ಯಾಕ್ಟರ್ ಮೇಲೆ ಇಲ್ಲ ಟು ಡಿಸೈಡ್. ಸರಿ, ಇಂಟ್ರೆಸ್ಟ್ ಗೊತ್ತಾಯಿತು. ಈಗ ನನಗೆ ಬೀಚ್ ನೋಡಬೇಕು, ಚೆನ್ನಾಗಿ ತಿನ್ನಬೇಕು, ಫುಡ್ ಬಗ್ಗೆ ನಂಗೆ ಆಸಕ್ತಿ ಇದೆ ಅಂತ. ಬಟ್ ಇದನ್ನೆಲ್ಲ ನಾನು ತಿಳ್ಕೊಳ್ಳೋದು ಹೇಗೆ? ಇದು ನಾನು ಗೂಗಲ್ ಮೇಲೆ ಮಾತ್ರ ಡಿಪೆಂಡ್ ಆದರೆ ಸಾಕಾ, ಅಥವಾ ನಿಮ್ಮಂಥವ್ರನ್ನ ಭೇಟಿಯಾಗಿ ಮಾತಾಡಬೇಕಾ? ಈಗ ಯಾರು ಪ್ರಯಾಣ ಮಾಡಿದ್ದಾರೆ ನಿಮ್ಮ ಫ್ರೆಂಡ್ಸಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ, ಅವರನ್ನು ಮೀಟ್ ಮಾಡಿ ಫೀಡ್ಬ್ಯಾಕ್ ತಗೊಂಡ್ರೆ ಅದು ಫಸ್ಟ್ ಹ್ಯಾಂಡ್ ಇರ್ತದೆ, ಜೆನ್ಯೂನ್ ಇರ್ತದೆ. ಓಕೆ. ನಿಮಗೆ ಇಂಟರ್ನೆಟ್ಟಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗ್ತದೆ. ಸರಿ. ಯು ಕ್ಯಾನ್ ಡೆಫಿನೆಟ್ಲಿ ಡೂ ರಿಸರ್ಚ್, ನobody stops you, it will give you a lot of basic. ಬಟ್ ಅದು ಕೆಲವು ಸಲ ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ತದೆ. ಅದರಲ್ಲಿ ಯಾವುದು ಲೇಟೆಸ್ಟ್, ಯಾವುದು ಅಕ್ಯುರೇಟ್, ಯಾವುದು ಕರೆಕ್ಟ್. ಯಾಕಂದರೆ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರ್ತದೆ. ನಾನು 2 ವರ್ಷ ಮೊದಲು ಹೋಗಿ ಬರೆದದ್ದು ಇಟ್ ಮೇ ನಾಟ್ ಬಿ ರಿಲೆವೆಂಟ್ ನಾವು. ಕರೆಕ್ಟ್. ಈಗ ಕೋವಿಡ್ ಆದಮೇಲೆ ಎಷ್ಟೊಂದು ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಸರಿ. ಸೊ ಟೈಮ್ ಅಪ್ಡೇಟ್ ಆಗ್ತಾ ಇರಬೇಕಾಗ್ತದೆ. ಸೊ ಡೆಫಿನೆಟ್ಲಿ ಇಂಟರ್ನೆಟ್ ಇಸ್ ಅ ಗುಡ್ ಸೋರ್ಸ್. You can do your research, you can prepare your stuff. If possible, validate from somebody who has physically traveled recently. They can confirm, okay, this is correct, this is something has changed. ಅದು ಬೆಟರ್. ಓಕೆ. ಸೊ ಒಂದು ಸಲ ನಾವು ಅದನ್ನು, ನಾನು ಹೋಗಬೇಕಾದಂಥ ಜಾಗವನ್ನು ಫೈನಲ್ ಮಾಡಿದ ನಂತರ ಈಗ ನಾವು ಅಲ್ಲಲ್ಲಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗಳನ್ನು ನೋಡ್ತಾ ಇದ್ದೇವೆ. ಗುಂಪಾಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ನಮಗೆ ಪ್ರಯಾಣಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನಮ್ಮ ಪ್ಯಾಕೇಜ್ ತುಂಬ ಚೆನ್ನಾಗಿದೆ, ನಿಮಗೆ ಇಷ್ಟು ಮಾತ್ರ ನಡೀತದೆ, ನಿಮಗೆ ಇಷ್ಟು ದಿನ, ಇಷ್ಟು ನೈಟ್ಸ್, ಇಷ್ಟು ಡೇಸ್, ಇಂತಿಂಥ ಟ್ರಾವೆಲ್ ಇರ್ತದೆ, ಎಲ್ಲನೂ ಇರ್ತದೆ, ಇಷ್ಟು ಮಾತ್ರ ಆಗುತ್ತೆ ಅಂತ. ಸೊ ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನಲ್ಲಿ ನಾವು ಹೋಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಲವು ಅನುಕೂಲ ಇದೆ, ತುಂಬ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಓಕೆ. ಸೊ ನಾನು ಹೋಗಲೇಬೇಡಿ ಅಂತ ಹೇಳೋದಿಲ್ಲ, ಆದರೆ ಏನೇನು ಡ್ರಾಬ್ಯಾಕ್ಸ್ ಇದೆ ಅಂತ ಫಸ್ಟ್ ಹೇಳ್ತೇನೆ, ಆಮೇಲೆ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳ್ತೇನೆ. ಎಸ್, ಬೆಟರ್. ಡ್ರಾಬ್ಯಾಕ್ ಏನಂದರೆ ಅವರು ಒಂದು ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಕೊಡ್ತಾರೆ. ಅವರಿಗೆ ನಿಮ್ಮ ರಿಕ್ವೈರ್ಮೆಂಟಿಗೆ, ನಿಮ್ಮ ಇಂಟ್ರೆಸ್ಟ್ಗೆ ಕಸ್ಟಮೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್, ಮೋಸ್ಟ್ಲಿ ಈಗ ಕಸ್ಟಮೈಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಒಂದು ಲಿಮಿಟಲ್ಲಿ. ಏನಾಗ್ತದೆ, ನೀವು ಯಾವುದೇ ಪ್ಯಾಕೇಜ್ ನೋಡಿ, ಡೇ 1 ಏನು ಆಕ್ಟಿವಿಟೀಸ್ ಇರೋದಿಲ್ಲ. ಫ್ಲೈಟಲ್ಲಿ ಲ್ಯಾಂಡ್ ಆಗೋದು, ಹೋಟೆಲ್ಗೆ ಹೋಗಿ ರೆಸ್ಟ್ ತಗೊಳ್ಳೋದು. ಯಾಕಂದರೆ ಫ್ಲೈಟ್ ಎಷ್ಟೊತ್ತಿಗೆ ಬರ್ತದೆ ಅವ್ರಿಗೆ ಗೊತ್ತಿರೋದಿಲ್ಲ. ಆಯ್ತಾ? ನಾನು ಪ್ಲಾನ್ ಮಾಡಿದರೆ ಬೆಳಗ್ಗೆ 6 ಗಂಟೆಗೆ ಲ್ಯಾಂಡ್ ಆದರೆ ಫುಲ್ ಡೇ ಐ ಕ್ಯಾನ್ ಸ್ಪೆಂಡ್. ಓಕೆ. ಆಯಿತಾ? ಇನ್ನು ಏನಾಗ್ತದೆ, ಎಷ್ಟೊಂದು ಆಕ್ಟಿವಿಟೀಸ್ ಎಕ್ಸ್ಟ್ರಾ ಇರ್ತದೆ. ಈಗ ನಾನು ಬೇಕಾದ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸುತ್ತಾಡ್ಲಿಕ್ಕೆ ಹೊರಡ್ತೇನೆ. ಎಷ್ಟೊಂದು ಜನ ಟೂರಿಸ್ಟಿಗೆ ಆಗೋದಿಲ್ಲ. ಅವ್ರು 8 ಗಂಟೆಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ 9 ಗಂಟೆ 10 ಗಂಟೆಗೆ ಹೊರಡ್ತಾರೆ. ನಿಮಗೆ ಸಿಟಿ ಟ್ರಾಫಿಕಲ್ಲಿ 2 ಗಂಟೆ ಹೋಗ್ತದೆ. ಸೊ ಹಾಫ್ ಡೇ ಯು ವಿಲ್ ಲೂಸ್ ಬಿಕಾಸ್ ಯು ಡಿಡ್ ನಾಟ್ ಆಪ್ಟಿಮೈಸ್ ಯುವರ್ ಟೈಮ್. ಓಕೆ. ಆಯಿತಾ? ಸೊ ಪ್ಯಾಕೇಜಲ್ಲಿ ದೇ ಹ್ಯಾವ್ ಸಮ್ ಲಿಮಿಟೇಷನ್ಸ್. ಪ್ಲಸ್ ಇನ್ನೊಂದು ಡಿಸ್ಅಡ್ವಾಂಟೇಜ್, ಎಲ್ಲಿ ನಿಮಗೆ ದೇ ವಿಲ್ ನಾಟ್ ಗಿವ್ ಯು ದ ಚೀಪೆಸ್ಟ್ ಆಪ್ಷನ್ ಬಿಕಾಸ್ ದೇ ಹ್ಯಾವ್ ಟು ಮೇಕ್ ಮನಿ. ಎಕ್ಸಾಂಪಲ್, ನೀವು ಒಂದು ಏರ್ಪೋರ್ಟಿಗೆ ಹೋಗ್ತೀರ, ಆಯಿತಾ? ಏರ್ಪೋರ್ಟಿಂದ ಸಿಟಿಗೆ ನೀವು ಯುರೋಪಲ್ಲಿ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋದರೆ ಒಂದು 7 ಯೂರೋದಲ್ಲಿ ಆಗ್ತದೆ. ಆಯಿತಾ? ಟ್ಯಾಕ್ಸಿ ಮಾಡಿದರೆ 50-100 ಯೂರೋ ಆಗ್ತದೆ. ಆಯಿತಾ? ಪ್ಯಾಕೇಜ್ ಅವರು ನೀವು ಬಸ್ ಹತ್ತಿಕೊಂಡು ಹೋಗಿ ಅಂತ ಹೇಳೋದಿಲ್ಲ, ಯಾಕಂದರೆ ದೇ ಕ್ಯಾನ್ ಗೆಟ್ ಸಮ್ ಮನಿ ಓನ್ಲಿ ಇಫ್ ದೇ ಸೆಲ್ ಅ ಪ್ಯಾಕೇಜ್, ಸಮ್ ಟ್ಯಾಕ್ಸಿ ಸರ್ವಿಸ್. ಟ್ರೂ. ಆಯಿತಾ? ಅದೇ ಥರ ನಿಮಗೆ ಎಷ್ಟೊಂದು ಫ್ರೀ ಟು ವಿಸಿಟ್ ಪ್ಲೇಸಸ್ ಇರ್ತದೆ. ಎಷ್ಟೊಂದು ಜಾಗದಲ್ಲಿ ನೀವು ಕೈಕಾಲು ಗಟ್ಟಿದ್ರೆ ಒಂದು 5-6 ಕಿಲೋಮೀಟರ್ ನಡ್ಕೊಂಡು ಹೋಗೋ ಕೆಪಾಸಿಟಿ ಇದ್ದರೆ ಎಷ್ಟೊಂದು ಜಾಗ ನಡ್ಕೊಂಡು ಹೋಗಿ ಕವರ್ ಮಾಡ್ಬೋದು. ಸರಿ. ಆಯಿತಾ? ಅದನ್ನು ನಾವು ರೆಕಮೆಂಡ್ ಮಾಡೋದಿಲ್ಲ, ಯಾಕಂದರೆ ದೇ ವಾಂಟ್ ಟು ಸೆಲ್ ಅ ಟೂರ್, ಡೇ ಟೂರ್, ರೈಟ್? ಸಂಬಡಿ ವಿಲ್ ಕಮ್ ಪಿಕ್ ಯು ಅಪ್ ಇನ್ ಅ ವ್ಯಾನ್, ಶೋ ಸಮ್ ಪ್ಲೇಸಸ್. ಹೌದಾ? ಸೊ ದೇ ಕ್ಯಾನ್ ಮೇಕ್ ಸಮ್ ಮನಿ, ದೇ ಕ್ಯಾನ್ ಗೆಟ್ ಸಮ್ ಕಮಿಷನ್. ಸೊ ಈ ಥರ ಕೆಲವು ಡಿಸ್ಅಡ್ವಾಂಟೇಜಸ್. ನಿಮಗೆ ಫೈನಾನ್ಷಿಯಲಿ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಸ್ವಲ್ಪ ನಿಮಗೆ ಸ್ಟ್ಯಾಂಡರ್ಡ್ಸ್ ಇತ್ತು, ನಿಮಗೆ ನಿಮ್ಮ ಪರ್ಸ್ನಲ್ ಟೈಮು, ಇಂಟ್ರೆಸ್ಟ್, ಬಜೆಟಿಗೆ ಆಪ್ಟಿಮೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ ಹಾಗೆ ಕರ್ಕೊಂಡು ಹೋಗಿ ನೋಡ್ಕೊಂಡು ಬರಬೇಕಾಗ್ತದೆ. ಓಕೆ. ಇನ್ನೊಂದು, ನಿಮಗೆ ಏನಾಗ್ತದೆ ಗೊತ್ತಾ, ಇದು ನೀವಾಗಿ ಒಂದು ಜಾಗಕ್ಕೆ ಹೋಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಅಲ್ಲಿ 4 ಜನ ಹತ್ರ ಮಾತಾಡಿ, ಈಗ ಏರ್ಪೋರ್ಟಿಂದ ಸಿಟಿಗೆ ಹೇಗೆ ಹೋಗೋದು ಅಂತ ಎಕ್ಸ್ಪ್ಲೋರ್ ಮಾಡಿ, ಒಂದು ಸಿಟಿ ಬಸ್ ಹತ್ತಿ ಹೋಗಿ ಇಳಿದು, ಆಯಿತಾ? ಅಲ್ಲಿ 4-5 ಅಂಗಡಿಯಲ್ಲಿ ಮಾತಾಡಿ ಏನು ಟೂರ್ ಮಾಡ್ಬೋದು, ಎಲ್ಲಿ ಹೋಗ್ಬೋದು ಸ್ಟಡಿ ಮಾಡಿ, ನೀವು ಅದು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಬರ್ತದೆ. ಓಕೆ. ನೀವು ಪ್ಯಾಕೇಜಲ್ಲಿ ಹೋಗಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಒಬ್ಬರು ಬರ್ತೇವೆ, ಈ ಕಾರಲ್ಲಿ ಕೂತ್ಕೊ ಅಂತ ಹೇಳ್ತೇವೆ, ಕೂತ್ಕೋತೀವಿ, ಹೋಟೆಲಿಗೆ ಡ್ರಾಪ್ ಮಾಡ್ತೇವೆ, ಅಲ್ಲಿಂದ ಕರ್ಕೊಂಡು, ನಿಮಗೆ ಅದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ, ಸುಮ್ಮನೆ ದೂರದಿಂದ ನೋಡ್ಕೊಂಡು ಬಂದ ಹಾಗೆ ಆಗ್ತದೆ. ಸೊ ಈ ಥರ ಎಲ್ಲ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ. ಸೊ ಐ ಯೂಶುವಲಿ ಅವಾಯ್ಡ್ ಬಿಕಾಸ್ ಐ ಗೇನ್ ಮೋರ್ ಎಕ್ಸ್ಪೀರಿಯನ್ಸ್ ಇಫ್ ಐ ಎಕ್ಸ್ಪ್ಲೋರ್ ಇಟ್ ಮೈ ಸೆಲ್ಫ್. ಓಕೆ. ಬಟ್ ಡ್ರಾಬ್ಯಾಕ್, ಬೆನಿಫಿಟ್ಸ್ ಏನು ಅಂದರೆ, ಒಂದು, ನೀವು ಫಸ್ಟ್ ಟೈಮ್ ಹೋಗೋದಾದ್ರೆ ನಿಮಗೆ ಗೊತ್ತಿಲ್ಲ, ಆ ದೇಶದ ಬಗ್ಗೆ ಗೊತ್ತಿಲ್ಲ, ನಿಮಗೆ ರಿಸರ್ಚ್ ಮಾಡಲಿಕ್ಕೆ ಟೈಮ್ ಇಲ್ಲ, ಹೌದಾ? ಅಥವಾ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಅವರು ಎಲ್ಲ ಒಂದು ಸ್ಟ್ಯಾಂಡರ್ಡ್ ಏನು ಪ್ಯಾಕೇಜ್ ಇದೆ ಅದನ್ನು ತೊಗೊಂಡು ಹೋಗಿ ನೋಡ್ಕೊಂಡು ಬರ್ಬೋದು. ಸ್ವಲ್ಪ ಜಾಸ್ತಿ ಆಗ್ತದೆ, ಬಟ್
ಒಂದು ಸ್ಟ್ಯಾಂಡರ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗ್ತದೆ. ಓಕೆ. ಇನ್ನೊಂದು ಏನಾದ್ರು ಹೆಚ್ಚು ಕಮ್ಮಿ ಆದಾಗ ನಿಮಗೆ ಫೋನ್ ಮಾಡಲಿಕ್ಕೆ ಒಂದು ನಂಬರ್ ಇರ್ತದೆ. ಈಗ ನಾನೇ ಪ್ಲಾನ್ ಮಾಡ್ಕೊಂಡು ಹೋದಾಗ ಏನೋ ರಿಸ್ಕ್ ಆಯಿತು, ಐ ಆಮ್ ಆನ್ ಮೈ ಓನ್ ಅಲ್ವಾ. ಐ ಹ್ಯಾವ್ ಟು ಫಿಗರ್ ಔಟ್. ಈಗ ಏನೋ ಫ್ಲೈಟ್ ಕ್ಯಾನ್ಸಲ್ ಆಯಿತು, ಅಲ್ಲಿ ಏನೋ ವಾಲ್ಕೆನೋ ಬಂತು, ಸ್ನೋ ಬಂತು, ಏನೋ ಅನಾಹುತ ಆಯಿತು, ಐ ಆಮ್ ಆನ್ ಮೈ ಓನ್. ನಾನೇ ಮ್ಯಾನೇಜ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡೋದು? ಈಗ ನಿಮಗೆ ಪ್ಯಾಕೇಜಲ್ಲಿ ಹೋದ್ರೆ ಅವೇನೋ ಒಂದು ವ್ಯವಸ್ಥೆ ಮಾಡಿ ಕೊಡ್ತಾರೆ, ಒಂದು ಫೋನ್. ಅದೊಂದು ಕೆಲವು ಅಡ್ವಾಂಟೇಜಸ್ ಇರ್ತದೆ. ಸೊ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಅಂತ ನಾನು ಹೇಳೋದಿಲ್ಲ. ಮೇ ಬಿ ಫಸ್ಟ್ ಒಂದು 2 ಟ್ರಿಪ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ, ಬಟ್ ಓವರ್ ಟೈಮ್ if you try to do it on your own, it is more experiential, it is cost saving, you will feel much better in my opinion. ನಮ್ಮ ದೇಶದ ವಿಚಾರಕ್ಕೆ ಬಂದಾಗಾದರೂ ಓಕೆ, ನಮಗೆ ಭಾಷೆ ಅಟ್ಲೀಸ್ಟ್ ಹಿಂದಿಯಲ್ಲಿ ಮಾತಾಡಿ ನಾವು ಯಾರನ್ನಾದರೂ ಯಾಮಾರಿಸ್ಬೋದು ಅಂತ ಅನಿಸ್ತದೆ. ಬಟ್ ಈ ಫಾರಿನ್ ರಾಷ್ಟ್ರಕ್ಕೆಲ್ಲ ಹೋದಾಗ ನಾವು ಹೋಗೋದಕ್ಕಿಂತ ಮುಂಚೆ ಅಲ್ಲಿ ರೂಮ್ ಬುಕ್ಕಿಂಗ್ ಮಾಡೋದು ಒಳ್ಳೆಯದಾ ಅಥವಾ ವಿಮಾನದಿಂದ ಇಳಿದ ನಂತರ ಆಲೋಚನೆ ಮಾಡೋದು ಒಳ್ಳೆಯದಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಈ ಇಂಟರ್ನೆಟ್ ಮೂಲಕ ಕೆಲವು ವೆಬ್ಸೈಟ್ಸ್ಗಳೆಲ್ಲ ಇರ್ತವೆ, ಅವರು ನಿಮಗೆ ರೂಮ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಅದೆಲ್ಲ ಅವುಗಳನ್ನೆಲ್ಲ ನಂಬಬಹುದಾ? ಅವುಗಳನ್ನು ನಂಬಿ ನಾವು ಇಲ್ಲಿಂದ ದುಡ್ಡು ಕಟ್ಬೋದಾ ಅನ್ನೋದು ಇನ್ನೊಂದು ಪ್ರಶ್ನೆ. ಏನಂತೀರಿ? ಮೊದಲನೇದು, ಒಂದ್ಸಲ ನಿಮ್ಮ ಪ್ಲ್ಯಾನ್ ಕನ್ಫರ್ಮ್ ಆದ ಮೇಲೆ ಒಂದು ಬುಕ್ ಮಾಡೋದು ಒಳ್ಳೆಯದು. ಆಯಿತಾ? ಈಗ ಯಾಕಂದರೆ ಸೀಸನ್ ಮತ್ತು ಆಫ್ ಸೀಸನ್ ನೋಡಬೇಕಾಗ್ತದೆ. ಕೆಲವು ಸಲ ಪೀಕ್ ಸೀಸನ್ ಇದ್ದಾಗ, ಯಾವುದೋ ಒಂದು ದೊಡ್ಡ ಫಂಕ್ಷನ್ ಇದ್ದಾಗ, ಇವೆಂಟ್ಸ್ ಇದ್ದಾಗ ಎಲ್ಲ ಹೋಟೆಲ್ಗಳು ಸೋಲ್ಡ್ ಔಟ್ ಆಗ್ತದೆ. ಆ ಟೈಮಲ್ಲಿ ಅವೈಲಬಿಲಿಟಿ ಪ್ರಾಬ್ಲಮ್ ಆಗ್ತದೆ. ಇಲ್ಲಿದ್ರೆ ಯೂಶುವಲಿ ಸಿಗ್ತದೆ, ಯಾವ ಜಾಗಕ್ಕೆ ಹೋದ್ರೂ ಒಂದಲ್ಲ ಒಂದು ಕಡೆ ಸಿಗ್ತದೆ. ಬಟ್ ಒಂದು ಪ್ಲಾನ್ ಕನ್ಫರ್ಮ್ ಆದಮೇಲೆ ಬುಕ್ ಮಾಡೋದು ಒಳ್ಳೆಯದು. ಅದರಿಂದ ಅಡ್ವಾಂಟೇಜ್ ಏನಂದರೆ, ಒಂದು, ನಿಮ್ಗೆ ಅಲ್ಲಿ ಇಮಿಗ್ರೇಷನಲ್ಲಿ ಕೇಳಿದ್ರೆ ತೋರಿಸ್ಲಿಕ್ಕೆ ಆಗ್ತದೆ, ಎಲ್ಲಿ ಸ್ಟೇ ಮಾಡ್ತದೆ ಪ್ರೂಫ್ ಕೇಳಿದ್ರೆ ತೋರಿಸ್ಲಿಕ್ಕೆ ಆಗ್ತದೆ. ಸೆಕೆಂಡ್, ಏರ್ಪೋರ್ಟಿಂದ ಹೊರಗಡೆ ಹೋಗಿ ಎಲ್ಲಿಗೆ ಹೋಗಬೇಕು ಅಂತ ಒಂದು ಕ್ಲಾರಿಟಿ ಇರ್ತದೆ. ಆಯಿತಾ? ಸೊ ಬುಕ್ ಮಾಡಿಕೊಂಡು ಹೋಗೋದು ಒಳ್ಳೆಯದು. ನಿಮಗೆ ಈಗ ಎಲ್ಲ ಏನಾಗ್ತದೆ, ಪೇ ಅಟ್ ಪ್ರಾಪರ್ಟಿ ಆಪ್ಷನ್ಸ್ ಕೂಡ ಇರ್ತದೆ. ಅಡ್ವಾನ್ಸ್ ಆಗಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಅಲ್ಲಿ ಹೋಗಿ ಕೊಡ್ಬೋದು. ಆ ಥರ ಆಪ್ಷನ್ಸ್ ಇರ್ತದೆ. ಫ್ರೀ ಕ್ಯಾನ್ಸಲೇಷನ್ ಆ ಥರ ಆಪ್ಷನ್ಸ್ ಇರ್ತದೆ. ರಿಸ್ಕ್ ತುಂಬ ಕಮ್ಮಿ. ನಿಮಗೆ ಒಂದು ಕ್ಲಾರಿಟಿ ಇರ್ತದೆ. ಒಂದ್ಸಲ ಕನ್ಫರ್ಮ್ ಆದಮೇಲೆ ಹೋಗೋದು, ಒಂದು ವೀಕ್. ಈಗ ನೀವು 6 ತಿಂಗಳು ಮೊದಲೇ ಹೋಟೆಲ್ ಬುಕ್ ಮಾಡಿ ಅಂತ ಅವಶ್ಯಕತೆ ಇರೋದಿಲ್ಲ. ಬಟ್ ಅಟ್ಲೀಸ್ಟ್ 1 ವೀಕ್ ಮೊದಲು ಬುಕ್ ಮಾಡಿಕೊಂಡು ಹೋದ್ರೆ ಕ್ಲಾರಿಟಿ ಇರ್ತದೆ. ಇಲ್ಲ, ನಾನು ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅನ್ನೋದು ಇರ್ತದೆ, ಏನೂ ತೊಂದರೆ ಇಲ್ಲ. ಈಗ ಆಫ್ ಸೀಸನ್ನಲ್ಲಿ ಅಥವಾ ಒಂದು ಸಿಟಿ, ಈಗ ನೀವು ಪಾಪ್ಯುಲರ್ ಸಿಟಿ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, 100 ಹೋಟೆಲ್ ಇರ್ತದೆ, ಹಾಸ್ಟೆಲ್ ಇರ್ತದೆ, ಒಂದೇ ಒಂದು ಸಿಗ್ತದೆ. ಸಿಗುದಿಲ್ಲ ಅಂತ ಸಿಚುವೇಶನ್ ಇಲ್ಲ. ಯಾಕಂದ್ರೆ ನಿಮಗೆ ಫ್ಲೈಟ್ ಟಿಕೆಟ್ ಸಿಗದೆ ಇರ್ಬೋದು, ಯಾಕಂದ್ರೆ ಲಿಮಿಟೆಡ್ ಇರ್ತದೆ. ಹೋಟೆಲ್ಗಳು 100 ಇರ್ತದೆ, ಒಂದೆಲ್ಲ ಒಂದು ಸಿಗ್ತದೆ. ಬಟ್ ಸ್ವಲ್ಪ ಓಡಾಡಬೇಕಾಗ್ತದೆ, ಮಾತಾಡಬೇಕಾಗ್ತದೆ, ಹುಡುಕಬೇಕಾಗ್ತದೆ. ಅದು ಮಾಡೋದು, ಅದು ಒಂದು ಎಕ್ಸ್ಪೀರಿಯನ್ಸ್. ಅದು ಮಾಡ್ತೇನೆ ಅಂದ್ರೆ ಮಾಡಿ, ಬಟ್ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಈಸಿ ಅಷ್ಟೇ. ಓಕೆ. ಅದೇ ಇನ್ನೊಂದು ಕೇಳಿದ್ದೆ ನಾನು, ಆನ್ಲೈನಲ್ಲಿ ಮಾಡೋದು. ಈಗ ಏನಾಗ್ತದೆ, ನೀವು ಪ್ರತಿಯೊಂದು ಹೋಟೆಲ್ ಅವರಿಗೂ ಇಂಡಿವಿಜುವಲಿ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡೋದು ಕಷ್ಟ ಆಗ್ತದೆ. ಸೊ ಕೆಲವು ಟ್ರಸ್ಟೆಡ್ ವೆಬ್ಸೈಟ್ ಇಂದ ಬುಕ್ ಮಾಡೋದು ರೀಸನಬಲಿ ಸೇಫ್. ಇನ್ನೊಂದು, ಅವರದ್ದು ಕಸ್ಟಮರ್ ಕೇರ್ ಕೂಡ ಇರ್ತದೆ. ಈಗ ನೀವು ಬುಕ್ ಮಾಡಿದ್ವಿ, ಅಲ್ಲಿ ಹೋದ್ರೆ ಏನೋ ಪ್ರಾಬ್ಲಮ್ ಆಯ್ತು, ಬಿಡ್ಲಿಲ್ಲ, ಈ ವೆಬ್ಸೈಟ್ ಅವರು ಯೂಶುವಲಿ ನಿಮಗೆ ಬೇರೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಅಥವಾ ನೀವು ಬೇರೆ ಕಡೆ ಸ್ಟೇ ಮಾಡಿದ್ರೆ ಅದ್ರ ಪ್ರೈಸ್ ಡಿಫ್ರೆನ್ಸ್ ಕಂಪನ್ಸೇಟ್ ಮಾಡ್ತೇವೆ. ಸೊ ಟ್ರಸ್ಟೆಡ್ ವೆಬ್ಸೈಟ್ ಅಂದರೆ ಯೂಶುವಲಿ ನಂಬೋದು, ದೊಡ್ಡ ಅನಾಹುತ ಏನು ಆಗೋದಿಲ್ಲ. ಓಕೆ. ಈ ಟ್ರಸ್ಟೆಡ್ ವೆಬ್ಸೈಟ್ ಅಂತ ಹೇಗೆ ಹೇಳೋದು? ಈಗ ನಾನು booking.com ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೆ. ಅಗೋಡಾ ಇದೆ, ಅದು ಕೂಡ ಈಗ ಪಾಪ್ಯುಲಾರಿಟಿ ಜಾಸ್ತಿ. ಜಾಹೀರಾತೆಲ್ಲ ಬರುತ್ತಲ್ಲ, ದೊಡ್ಡ ದೊಡ್ಡ ಜಾಹೀರಾತೆಲ್ಲ ಬರುತ್ತಲ್ಲ ಈ ಟೆಲಿವಿಷನಲ್ಲಿ ಮತ್ತು ಈ ಮಲ್ಟಿಪ್ಲೆಕ್ಸ್ಗಳೆಲ್ಲ ಬರುತ್ತಲ್ಲ, ಅದೆಲ್ಲ ಟ್ರಸ್ಟೆಡ್ ಅಂತ ಹೇಳೋದು ನೀವು? ಆ ಥರ ಕಣ್ಣು ಮುಚ್ಚಿಕೊಂಡು ಟ್ರಸ್ಟೆಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಎಲ್ಲ ಕಡೆಯಲ್ಲೂ ರಿಸ್ಕ್ ಇರ್ತದೆ. ಓಕೆ. ಆಯಿತಾ? ಕೆಲವು ಸಲ ವೆಬ್ಸೈಟ್ ಅವ್ರದ್ದು ಏನು ಮಿಸ್ಟೇಕ್ ಇರೋದಿಲ್ಲ, ಹೋಟೆಲ್ ಅವರೇ ಮೋಸ ಮಾಡ್ತಾರೆ. ಸರಿ. ನನಗೆ ಕೋಲ್ಕತ್ತಾದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಏನಾಗಿದೆ? ಅವ್ರು ಏನು ಮಾಡ್ತಾರೆ, ಒಂದು ರೂಮು, ಆಯ್ತಾ, ಅವ್ರ ತೆಗೆದು ಒಂದು ರೂಮು, ಅವರಿಗೆ ತುಂಬಾ ಜಾಸ್ತಿ ದುಡ್ಡಿಟ್ರೆ ಜನ ಬರುದಿಲ್ಲ, ತುಂಬಾ ಕಮ್ಮಿ ದುಡ್ಡಿಟ್ರೆ ಲಾಸ್ ಆಗ್ತದೆ. ಅವ್ರು ಏನ್ ಮಾಡ್ತಾರೆ, ಅದೇ ರೂಮ್ ಅನ್ನ ಒಂದು ವೆಬ್ಸೈಟ್ ಅಲ್ಲಿ 500 ರೂಪಾಯಿಗೆ ಲಿಸ್ಟ್ ಮಾಡ್ತಾರೆ, ಇನ್ನೊಂದು ವೆಬ್ಸೈಟ್ ಅಲ್ಲಿ 1500 ರೂಪಾಯಿಗೆ ಲಿಸ್ಟ್ ಮಾಡ್ತಾರೆ. ಆಯ್ತಾ? ಈಗ ಯಾರಾದ್ರೂ 1500 ರೂಪಾಯಿ ಕಸ್ಟಮರ್ ಸಿಕ್ಕಿದ್ರೆ ಈ 500 ರೂಪಾಯಿ ಕೊಟ್ಟು ಬಂದನನ್ನು ವಾಪಸ್ ಕಳ್ತಾರೆ. ಪ್ರಾಬ್ಲಮ್ ಆಯ್ತು, ಹೋಗಿ ಅಂತ ಕಳಿಸ್ತಾರೆ, ಅವ್ರಿಗೆ ರೂಮ್ ಕೊಡುದಿಲ್ಲ. ನಿಮ್ಗೆ ಹಾಗೆ ಆಗಿತ್ತು? ಆಗಿದೆ. ಆಯ್ತಾ? ಸೊ ಆ ಥರ ಪ್ರಾಪರ್ಟಿ ಅವ್ರು ಮೋಸ ಮಾಡ್ತಾರೆ. ಆಯ್ತಾ? ಅದು ವೆಬ್ಸೈಟ್ ಅವ್ರ ಮಿಸ್ಟೇಕ್ ಏನು ಇರೋದಿಲ್ಲ. ಸೊ ಆ ಥರ ರಿಸ್ಕ್ ಆಗ್ತದೆ ಕೆಲವು ಸಲ. ಬಟ್ ಓವರ್ ಆಲ್ ಇಟ್ಸ್ ಓಕೆ. ಏನೋ ಒಂದು 10ರಲ್ಲಿ ಒಂದು ಸಲ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಯೂಶುವಲಿ ಇಟ್ ವರ್ಕ್ಸ್. ಚೆನ್ನಾಗಿದೆ. ಇನ್ನು ಫಾರಿನ್ ರಾಷ್ಟ್ರಗಳಿಗೆಲ್ಲ ಹೋದಂಥ ಸಂದರ್ಭದಲ್ಲಿ ಈಗ ನಮ್ಮೂರು ಅಂತಂದರೆ ನಾವು ಏನು ಬೇಕಿದ್ರು ನಮ್ಗೆ ಭಾಷೆ ಬರ್ತದೆ, ನಮಗೆ ಏನು ಇದ್ರೂ ಇಲ್ಲದೆ ಇದ್ರೂ ಒಂದು ಭಂಡ ಧೈರ್ಯ ಅಂತ ಇರ್ತದೆ. ಬಟ್ ಅಲ್ಲಿ ಹೋಗಿ ಹೆಚ್ಚು ಕಡಿಮೆ ಆದಾಗ ನಮ್ಗೆ ಅಲ್ಲಿ ಏನು ಮಾಡಬೇಕು ಅನ್ನೋದು ಕಕ್ಕಾಬಿಕ್ಕಿ ಆಗುವಂಥ ಪರಿಸ್ಥಿತಿಗಳು. ಈಗ ನಿಮ್ಮಂಥವ್ರು IT ಉದ್ಯೋಗಿಗಳು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀರಿ, ಟಕ್ ಅಂತ ನಿಮಗೆಲ್ಲ ಈ ಟೆಕ್ನಾಲಜಿ ಬಗ್ಗೆ ಎಲ್ಲ ಗೊತ್ತು, ಎಲ್ಲಿ ಗೂಗಲ್ ಮಾಡಬೇಕು, ಯಾರನ್ನ ಮೀಟ್ ಮಾಡಬೇಕು, ಇದೆಲ್ಲ ಗೊತ್ತು. ಬಟ್ ಹೀಗೆ ಎಲ್ಲ ಹೋದವರಿಗೆ ಏನೂ ಗೊತ್ತಿರೋದಿಲ್ಲ. ಕೆಲವರು ನಾನು ಈ ಥರ ಹೋಗೋದನ್ನು ಕಂಡಿದ್ದೇನೆ. ಏನಂತಂದರೆ ಅವ್ರ ಹತ್ರ ಪ್ಲಾನೇ ಇರೋದಿಲ್ಲ, ಜಸ್ಟ್ ಅವ್ರು ಹೋಗಬೇಕು, ಹೋಗಿ ಏನೋ ಒಂದು ಅಂದರೆ ಅಲ್ಲಿ
ಹೋದಾಗ ಏನು ಅನುಭವ ಆಗುತ್ತೆ ಆ ಅನುಭವವನ್ನು ಸ್ವೀಕಾರ ಮಾಡಿ ಬರುವಂಥವ್ರು ಇರ್ತಾರೆ. ಅದ್ರ ಬಗ್ಗೆ ಏನಂತೀರಿ? ಮಾಡ್ಬೋದು. ಈಗ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲರಿಗೂ ಮೊಬೈಲ್ ಆ್ಯಪ್ ಇರ್ತದೆ, ನೀವು ಇಂಗ್ಲೀಷಲ್ಲಿ ಹಾಕಿದ್ರೆ ಅದು ಯಾವ ಭಾಷೆ ಬೇಕೋ ಆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತದೆ. ಅವರಿಗೆ ತೋರಿಸಿದ್ರೆ ಅವ್ರು ನೋಡ್ತಾರೆ, ಅವ್ರ ಉತ್ತರ ಕೊಟ್ಟದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತದೆ. ಸೊ ಭಾಷೆಯ ಪ್ರಾಬ್ಲಮ್ ಇಲ್ಲ, ಆಯ್ತಾ. ಮತ್ತೆ ಈಗ ಎಲ್ಲ ಕಡೆ ನಿಮ್ಗೆ ಇನ್ಫಾರ್ಮೇಶನ್ ತುಂಬಾ ಈಸಿಯಾಗಿ ಸಿಗ್ತದೆ. ಎಲ್ಲಿಗೆ ಹೋಗಬೇಕು, ಏನು ಆಕ್ಸೆಸಿಬಲ್ ಇದೆ, ಏನು ಆಕ್ಸೆಸಿಬಲ್ ಇಲ್ಲ, ಯಾವುದಕ್ಕೆ ಎಲ್ಲ ಇನ್ಫಾರ್ಮೇಶನ್ ಈಗ ತುಂಬಾ ಈಸಿಯಾಗಿ ಇಂಟರ್ನೆಟ್ ಅಲ್ಲಿ ಸಿಗ್ತದೆ. ಯಾವ್ದಾದ್ರು ಕೇಳಿದ್ರು ಹೇಳ್ತಾರೆ. ಸರಿ. ಸೊ ಅಥವಾ ಏನೋ ಒಂದು ಪ್ಲಾನ್ ಇಲ್ಲದೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದು ಒಂದು ಲೆಕ್ಕದಲ್ಲಿ ಒಳ್ಳೇದು, ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ಆಪ್ಷನ್ ನಿಮಗೆ ಬರೀ ಇರೋದು 3 ದಿವಸ, ಬರೀ 3 ದಿವಸ ಇರೋದಾದ್ರೆ 3 ದಿವಸದಲ್ಲಿ ಏನೇನು ಮಾಡ್ಬೋದು, ಫಸ್ಟ್ ಎಲ್ಲಿ ಹೋಗ್ಬೇಕು, ಯಾಕಂದ್ರೆ ನೀವು ಒಂದು ಡೆಸ್ಟಿನೇಷನ್ ಓಪನಿಂಗ್ ಕ್ಲೋಸಿಂಗ್ ಟೈಮಿಂಗ್ ನೋಡ್ಬೇಕಾಗ್ತದೆ, ಅಲ್ಲಿ ಅವೈಲಬಿಲಿಟಿ ಇದೆಯಾ ಇಲ್ವೋ ನೋಡ್ಬೇಕಾಗ್ತದೆ, ಹೋಗ್ಲಿಕ್ಕೆ ಎಷ್ಟು ದೂರ, ಅಲ್ಲಿಗೆ ಹೇಗೆ ಹೋಗೋದು ಅದೆಲ್ಲ ನೋಡ್ಬೇಕಾಗ್ತದೆ. ಸೊ ಸುಮಾರು ಫ್ಯಾಕ್ಟರ್ ಇರ್ತದೆ. ಸೊ ನಿಮ್ಮ ಟೈಮ್ ಲಿಮಿಟೆಡ್ ಇದ್ರೆ ಒಂದು ಒಳ್ಳೆ ಪ್ಲಾನ್ ಮಾಡಿಕೊಂಡು ಹೋಗಿ ಬರೋದು ಒಳ್ಳೇದು. ಇಲ್ಲ ಫ್ರೀ ಟೈಮ್ ಇದೆ, ನನಗೇನು ಅರ್ಜೆಂಟ್ ಇಲ್ಲ, 1 ವೀಕ್ 1 ತಿಂಗಳು ಅದು ಪರವಾಗಿಲ್ಲ ಅಂದ್ರೆ ಅಲ್ಲಿ ಹೋಗಿ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡಿ ಯಾವ್ದು ಸೂಟಬಲ್ ಆಗ್ತದೆ ಹಾಗೆ ಮಾಡ್ಬೋದು. ಓಕೆ. ಪ್ರವಾಸ ಮಾಡೋದು ತುಂಬ ಕಾಸ್ಟ್ಲಿ ಹವ್ಯಾಸ ಅಂತ ಹೇಳ್ತಾರೆ. ಈಗಲೂ ಅಷ್ಟೇ. ಈಗ ಸಾಮಾನ್ಯವಾಗಿ ನೀವು ಪಾಪ ಮಿಡ್ಲ್ ಕ್ಲಾಸ್ ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಜನರ ಹತ್ರ ನೀವು ಮಾತಾಡಿದರೆ, ಅಯ್ಯೋ ಅಮೇರಿಕಾ ಅದೆಲ್ಲ ನಮ್ಗೆ ಗಗನ ಕುಸುಮ, ನಾವೆಲ್ಲ ಅದಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ನಮಗೆಲ್ಲ ಆಗತ್ತಾ, ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ, ಕಾಸ್ಟ್ಲಿ ಹವ್ಯಾಸ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಒಂದು ವಿಷಯ ಹೇಳ್ತೇನೆ. ರಾಜ್ಕುಮಾರ್ ಒಂದು ಮೂವಿಯಲ್ಲಿ ಹೇಳಿದ್ದೇನೆ, ನಾನು ಹೋದ್ದೇನು, ಆಯ್ತಾ. ಸೊ ಫಸ್ಟ್ ನೀವು ಹೋಗಬೇಕು ಅಂತ ಇದ್ದರೆ ಅದಕ್ಕೆ ಒಂದು ಪ್ರಿಯಾರಿಟಿ ಕೊಡಬೇಕು. ನಾನು ಏನೇ ಆಗಲಿ ಈ ವರ್ಷ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತೇನೆ ಅಂತ ಗಟ್ಟಿ ನಿರ್ಧಾರ ಮಾಡಬೇಕು. ನಮ್ಮಲ್ಲಿ ಎಷ್ಟೊಂದು ಜನ ಅದು ಮಾಡೋದಿಲ್ಲ. ಅಯ್ಯೋ ಮಗಂದು ಕಾಲೇಜ್ ಇದೆ, ಅದು ಮುಗಿದ್ಮೇಲೆ ಹೋಗುವ, ನೆಕ್ಸ್ಟ್ ಇಯರ್ ಪ್ರಮೋಷನ್ ಆದ್ಮೇಲೆ ಹೋಗುವ, ಅವ್ನು ಬರಬೇಕು ಇವಳು ಬರಬೇಕು, ಇನ್ನಿಬ್ರು ಕನ್ಫರ್ಮ್ ಮಾಡಿದ್ಮೇಲೆ ಬುಕ್ ಮಾಡುವ, ಅಥವಾ ಆಯ್ತಾ, ಈ ಥರ ಕನ್ಸ್ಟ್ರೆಂಟ್ಸ್ ನಮಗೆ ನಾವೇ ಹಾಕ್ಕೊಂಡು ನಾವು ಡಿಲೇ ಮಾಡ್ತಾ ಹೋಗ್ತೇವೆ. ಓಕೆ, ಆಯ್ತಾ. ಅದು ಫಸ್ಟ್. ನಿಮ್ಗೆ ಹೋಗಬೇಕು ಅಂತ ಇದ್ರೆ ಅದಕ್ಕೆ ನೀವು ಪ್ರಿಯಾರಿಟಿ ಕೊಡಬೇಕು. ಅದನ್ನ ನನ್ನ ಪ್ಲಾನ್ ಅಲ್ಲಿ ಹಾಕೊಳ್ಬೇಕು. ಈ ವರ್ಷ ಒಂದು ಕಡೆ ಹೋಗ್ಲೇಬೇಕು, ನಾನು 3 ದಿವಸ ಆದ್ಬಿಟ್ಟಿಲ್ಲ, 1 ದಿವಸ ಆದ್ಬಿಟ್ಟಿಲ್ಲ, ಒಂದು ದೇಶದಿಂದ ಹೊರಗೆ ಹೋಗಿ ಬರ್ತೇನೆ, ಗಟ್ಟಿ ಮನ್ಸು ಮಾಡ್ಬೇಕು ಫಸ್ಟ್. ಸೆಕೆಂಡ್, ನೀವು ಅಥವಾ ತೀರ್ಮಾನ ಮಾಡಿದ ಮೇಲೆ ಅದಕ್ಕೆ ಹಣ ಹೊಂದಿಸುವುದು ಹೇಗೆ, ಆಯ್ತಾ. ಸಾಧ್ಯ ಇದೆ, ನಮ್ಮ ಜನ ಮನ್ಸು ಮಾಡೋದಿಲ್ಲ. ಈಗ ನಮ್ಮ ಲೈಫ್ ಸ್ಟೈಲ್ ಅನ್ನು ನಾವು ಅನಲೈಸ್ ಮಾಡಿದ್ರೆ ಎಷ್ಟೊಂದು ಪ್ಲೇಸ್ ಅಲ್ಲಿ ನಾವು ಸೇವ್ ಮಾಡ್ಬೋದು. ಕೆಲವು ಪ್ರತಿ ತಿಂಗಳು ಶಾಪಿಂಗ್ ಮಾಡ್ತಾರೆ, ಬಟ್ಟೆ ಇರ್ಬೋದು, ಗ್ಯಾಜೆಟ್ ಇರ್ಬೋದು, ಅನಾವಶ್ಯಕ. ನೀವು ತಿಂಗಳಿಗೆ 10,000 ರೂಪಾಯಿ ಶಾಪಿಂಗ್ ಅಲ್ಲಿ ಸ್ಪೆಂಡ್ ಮಾಡಿದ್ರೆ ತಿಂಗಳಿಗೆ 1.25 ಲಕ್ಷ, ವರ್ಷಕ್ಕೆ 1.25 ಲಕ್ಷ ಆಗ್ತದೆ, ಆಯ್ತಾ. ಆ ಹಣ ಸೇವ್ ಮಾಡಿದ್ರೆ 2-3 ದೇಶಕ್ಕೆ ಹೋಗಿ ಬರ್ಬೋದು ಅಷ್ಟು ಅಲ್ವಾ. ಹೌದಾ. ಇನ್ನು ಮನೇಲಿ ಏನೋ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇದೆ, 2,000 ರೂಪಾಯಿ ರಿಪೇರಿ ಮಾಡಿದ್ರೆ ಇನ್ನು 2 ವರ್ಷ ಬರುತ್ತೆ. ಏನೋ ಎಕ್ಸ್ಚೇಂಜ್ ಆಫರ್ ಇದೆ ಅಂತ ಹೋಗಿ ಹೊಸ ತಗೊಂಡ್ಬರ್ತಾರೆ 20,000. ಆ ದುಡ್ಡು ಉಳಿಸಿದ್ರೆ ಅದನ್ನ ಟ್ರಾವೆಲಿಂಗ್ ಯೂಸ್ ಮಾಡ್ಬೋದು. ಕರೆಕ್ಟ್, ಹೌದಾ. ವೀಕೆಂಡ್ ಪಾರ್ಟಿ ಪಬ್ ಅಂತ ಆಲ್ಕೋಹಾಲಿಗೆ ಖರ್ಚು ಮಾಡ್ತೇವೆ, ಅದನ್ನು ಉಳಿಸಿದ್ರೆ ಬೇರೆ ಇದಕ್ಕೆ ಸ್ಪೆಂಡ್ ಮಾಡ್ಬೋದು. ಸೊ ಈ ತರ ನಮ್ಮ ಲೈಫ್ ಸ್ಟೈಲ್ ನಾವು ಒಂದ್ಸಲ ಅನಲೈಸ್ ಮಾಡಿದ್ರೆ ಟ್ರಾವೆಲ್ ನನಗೆ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಅದಕ್ಕೆ ನೀವು ಸ್ವಲ್ಪ ಹಣ ತೆಗೆದಿಡ್ಬೇಕು. ಒಂದು RD ಮಾಡಿ, ಇಲ್ಲ ಒಂದು ಅಕೌಂಟ್ ಅಲ್ಲಿ ಸ್ವಲ್ಪ ಸೆಪರೇಟ್ ಆಗಿ ತೆಗೆದಿಡಿ. ಈಗ ನೀವು ಸಾಲ ಮಾಡಿ 20 ಲಕ್ಷದ ಕಾರ್ ತಗೊಳ್ಳೋದು ಬದಲು 10 ಲಕ್ಷದ ಕಾರ್ ತಗೊಂಡ್ರೆ 20 ಲಕ್ಷದಲ್ಲಿ ಆಗೋ ಕಾರಿನ ಕೆಲಸ 10 ಲಕ್ಷದ ಕಾರಲ್ಲೂ ಆಗುತ್ತೆ. 5 ಜನ ಹೋಗ್ಲಿಕ್ಕೆ ಅಷ್ಟು 10 ಲಕ್ಷ ಉಳಿಸಿದ್ರೆ ಅದರಲ್ಲಿ ಎಷ್ಟು ದೇಶ ಹೋಗ್ಬೋದು ಅಲ್ವಾ. ಸೊ ಈ ತರ ನಮ್ಮ ಲೈಫ್ ಸ್ಟೈಲ್ ನಾವು ಸ್ವಲ್ಪ ಅನಲೈಸ್ ಮಾಡಿ ಎಲ್ಲಿ ಸ್ವಲ್ಪ ಸೇವ್ ಮಾಡ್ಬೋದು ಅಂತ ಡಿಸೈಡ್ ಮಾಡಿ ಆ ಹಣವನ್ನು ತೆಗೆದಿಟ್ರೆ ಖಂಡಿತ ನಮ್ಮ ಟ್ರಾವೆಲಿಗೆ ಎಷ್ಟು ಬೇಕೋ ಅಷ್ಟು ಬಜೆಟ್ ಸೆಪರೇಟ್ ಮಾಡ್ಲಿಕ್ಕೆ ಆಗ್ತದೆ. ಗಟ್ಟಿ ಮನ್ಸು ಮಾಡ್ಬೇಕು ಅಷ್ಟೇ. ಒಂದು ಸಣ್ಣ ಕತೆ ಹೇಳ್ತೇನೆ. ನಾನು ಒಂದು 7-8 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬೇರೆ ಒಂದು ಕೆಲಸದ ಮೇಲೆ ಹೋಗಿದ್ದೆ. ವಾಪಸ್ ಬರಬೇಕಾದ್ರೆ ಮೆಜೆಸ್ಟಿಕ್ಕಿಗೆ ಬಂದೆ. ಅಲ್ಲೇ ಒಬ್ಬರು ಏಜೆಂಟ್ ಹತ್ರ ಟಿಕೆಟ್ ಬುಕ್ ಮಾಡಿ ನಾನು ಬಸ್ಸಿಗೆ ಕಾಯ್ತಾ ಇದ್ದೆ. ಅಷ್ಟೊತ್ತಿಗಾಗಲೇ ಪಕ್ಕದಲ್ಲಿ ಒಂದು 2 ಫಾರಿನರ್ಸ್ ಕೂತಿದ್ರು. ಸೊ ನನಗೆ ಇಂಟ್ರೆಸ್ಟ್ ಅಂತ ಅನಿಸ್ತು, ಅವ್ರ ಜೊತೆ ನಾನು ಮಾತಾಡಿದೆ. ಆಗ ನನಗೆ ಗೊತ್ತಾಯಿತು ಅವರು ನಮ್ಮ ದೇಶ ಸುತ್ತೋದಕ್ಕೆ ಬಂದಿದ್ದಾರೆ. ಮತ್ತು ನಾನು ಸ್ವಲ್ಪ ಅವ್ರ ಜೊತೆ ಮಾತಿಗಿಳಿದೆ. ಆಗ ಅವ್ರು ಹೇಳಿದರು, ನಾವು ಹೇಗೆ ಅಂತಂದರೆ 9-10 ತಿಂಗಳು ನಾವು ದುಡಿತೇವೆ, ತುಂಬ ಡೀಟೇಲ್ ಆಗಿ ದುಡಿತೇವೆ. ಆಮೇಲೆ ಅದರಿಂದ ನಾವು ಹಣವನ್ನು ಏನು ಸಂಪಾದನೆ ಮಾಡ್ತೇವೆ, ಸ್ವಲ್ಪ ಸೇವಿಂಗ್ ಮಾಡಿರ್ತೇವೆ. ಆ ಸೇವಿಂಗಲ್ಲಿ ನಾವು 2 ತಿಂಗಳು ದೇಶ ಸುತ್ತೋದಕ್ಕೆ ಬರ್ತೇವೆ ಅಂತ. ಎಂಥ ಒಳ್ಳೆ ಥಾಟ್ ಅಲ್ವಾ ಅಂತ 10 ವರ್ಷದಿಂದ ಅನಿಸುತ್ತೆ ನನಗೆ. ಸೊ ಈ ಥರದವ್ರನ್ನ ನೀವು ಭೇಟಿಯಾಗಿದ್ದೀರಾ? ಹೌದು, ಈ ಥರ ಮಾಡ್ಬೋದು. ಪ್ರಾಬ್ಲಮ್ ಏನಂದರೆ ಇಂಡಿಯಾದಲ್ಲಿ ಆ ಕಾನ್ಸೆಪ್ಟ್ ಜಾಸ್ತಿ ಇಲ್ಲ. ಸಬ್ಯಾಟಿಕಲ್ ನೀವು 6 ತಿಂಗಳು ಕೆಲಸ ಮಾಡಿ 6 ತಿಂಗಳು ರಜೆ ತಗೊಳ್ಳುವಂಥ ಕಾನ್ಸೆಪ್ಟ್ ಸ್ವಲ್ಪ ಕಡಿಮೆ. ಫಾರಿನರ್ಸಿಗೆ ತುಂಬ ಈಸಿ. ಹೌದಾ, ಅದೊಂದು ಕಾನ್ಸೆಪ್ಟ್ ಇದೆ. ಇನ್ನೊಂದು ಏನು ಮಾಡ್ಬೋದು, ನೀವು 2 ಕೆಲಸದ ಮಧ್ಯೆ, ಅಂದರೆ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಸೇರ್ಕೊಳ್ಳುವ ಮಧ್ಯ 1-2 ತಿಂಗಳು ಗ್ಯಾಪ್ ತಗೊಂಡು ಆ ಟೈಮಲ್ಲಿ ಸುತ್ತಾಡ್ಬೋದು. ಅದು ಮಾಡ್ಬೋದು. ಬಟ್ ಅದರ್ವೈಸ್ ಅದೇ ಇಂಡಿಯಾದಲ್ಲಿ ಆ ಕೆಲಸಕ್ಕೆ ಹೋಗುವವರಿಗೆ ಸ್ವಲ್ಪ ಕಷ್ಟ. ನೀವು 6 ತಿಂಗಳು ಕೆಲಸ ಮಾಡದೇ ಇದ್ರೆ ನೆಕ್ಸ್ಟ್ ಕೆಲಸ ಮತ್ತೆ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದೊಂದು ಸಮಸ್ಯೆ ನಮ್ಮ ಇಂಡಿಯನ್ಸಿಗೆ ಇದೆ, ಬಟ್ ನಾಟ್ ಇಂಪಾಸಿಬಲ್. ನಿಮಗೆ ಗಟ್ಟಿ ಮನಸ್ಸಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ. ಈ
ವಾರದ ಕೊನೆಯಲ್ಲಿ ಮತ್ತೆ ವಾರದ ಮಧ್ಯ ಪ್ರವಾಸ ಮಾಡೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಿತ್ತು. ಏನಂತಂದರೆ ಸಾಮಾನ್ಯವಾಗಿ ನಮಗೆ ಮನಸ್ಸಲ್ಲಿದೆ, ನಾವು ಶುಕ್ರವಾರ ಸಂಜೆ ಹೊರಡುವ, ಶನಿವಾರ ಫುಲ್ ರಜೆ ಇರ್ತದೆ, ಭಾನುವಾರ ರಜೆ ಇರ್ತದೆ, ಮತ್ತು ನಮಗೆ ಟಿಕೆಟಿಂಗ್ ಎಲ್ಲ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿ ನಾವು ವಾರಾಂತ್ಯದಲ್ಲಿ ನಾವು ಟ್ರಾವೆಲ್ ಮಾಡೋದು ಒಳ್ಳೆಯದು ಅಂತ ಕೆಲವ್ರು ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಇಲ್ಲ, ವಾರದ ಮಧ್ಯೆ ಟ್ರಾವೆಲ್ ಮಾಡೋದು ಒಳ್ಳೆಯದು ಅಂತ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸೊ ವಾರದ ಮಧ್ಯೆ ನಿಮಗೆ ಟ್ರಾವೆಲ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾಡಿ. ಯಾಕಂದರೆ ನಿಮಗೆಲ್ಲ ಹೋಟೆಲ್ ಇರ್ಬೋದು, ಎಲ್ಲ ಚೀಪಾಗಿ ಸಿಗ್ತದೆ. ಓಕೆ, ನಿಮಗೆ ಕ್ರೌಡ್ ಕಡಿಮೆ ಇರ್ತದೆ ಹೊರ ಜಾಗದಲ್ಲಿ. ಬಟ್ ಎಷ್ಟೊಂದು ಜನ ಆಫೀಸ್ ಹೋಗೋದಕ್ಕೆ ವಾರದ ಮಧ್ಯೆ ಹೋಗ್ಲಿಕ್ಕೆ ಆಗೋದಿಲ್ಲ, ರಜೆ ಹಾಕಬೇಕಾಗ್ತದೆ. ಸೊ ಇದು ಓನ್ಲಿ ಆಪ್ಷನ್ ವೀಕೆಂಡ್. ಸೊ ನಿಮಗೆ ರಜೆ ಹಾಕಿ ವಾರದ ಮಧ್ಯೆ ಹೋಗ್ಲಿಕ್ಕೆ ಸಾಧ್ಯ ಇದ್ದರೆ ಹೋಗಿ. ಇಟ್ ಇಸ್ ಮೋರ್ ಚೀಪರ್, ಇಟ್ಸ್ ಮೋರ್ ಕನ್ವೀನಿಯಂಟ್, ಲೆಸ್ ಕ್ರೌಡ್ ಎವ್ರಿಥಿಂಗ್. ಬಟ್ ಅದು ಸಾಧ್ಯ ಇಲ್ಲ ಅಂದರೆ ಮತ್ತೇನು ಮಾಡ್ಲಿಕ್ಕೆ ಆಗೋದಿಲ್ಲ, ವೀಕೆಂಡಲ್ಲಿ ಹೋಗೋದು ಅಲ್ವಾ? ನೀವು ಯಾರ ಜೊತೆಗೆ ಪ್ರಯಾಣ ಮಾಡ್ತೀರಿ? ನಾನು ಒಂದು ಪ್ಲ್ಯಾನ್ ಮಾಡಿದರೆ ಒಂದು 50 ಜನ ಫ್ರೆಂಡ್ಸಿಗೆ ಹೇಳ್ತೇನೆ. ಓಕೆ. ಕೆಲವು ಸಲ ಯಾರಾದರೂ ಜಾಯಿನ್ ಆಗ್ತಾರೆ, ಯಾರು ಬರ್ದಿದ್ರೆ ನಾನು ಒಬ್ಬನೇ ಹೋಗ್ತೀನಿ. ಹೌದಾ? ಸೊ ಅದು ಯಾಕಂದರೆ ಏನಾಗ್ತದೆ, ನಾನು ಎಲ್ಲರದ್ದು ಕನ್ಫರ್ಮೇಷನಿಗೆ ಕಾಯ್ತಾ ಕೂತ್ರೆ ಇಲ್ಲಿ ನನ್ನ ಟಿಕೆಟಿನ ದುಡ್ಡು 2 ಪಟ್ಟು ಜಾಸ್ತಿ ಆಗ್ತದೆ. ಕರೆಕ್ಟ್ ಆಯಿತಾ? ಎಷ್ಟು ಪ್ಲ್ಯಾನ್ ಮಾಡಿದ್ರು ಕೂಡ ಕೆಲವು ಸಲ ಕ್ಯಾನ್ಸಲ್ ಮಾಡಬೇಕಾಗ್ತದೆ. ಏನೋ ಕೆಲಸ ಬರ್ತದೆ, ಹೋಗ್ಲಿಕ್ಕೆ ಆಗೋದಿಲ್ಲ, ಹೆಲ್ತ್ ಇದೆಷ್ಟು ಬರ್ತದೆ, ಕ್ಯಾನ್ಸಲ್ ಮಾಡ್ತೇವೆ. ಸೊ 100% ಕನ್ಫರ್ಮೇಷನ್ ಚಾನ್ಸ್ ಇಲ್ಲ. ಸೊ ರಿಸ್ಕ್ ತೊಗೊಂಡು ನಾನು ಬುಕ್ ಮಾಡ್ತೇನೆ, ಪ್ಲ್ಯಾನ್ ಮಾಡ್ತೇನೆ. ಯೂಶಲಿ ವರ್ಕೌಟ್ ಆಗ್ತದೆ. ಕೆಲವು ಯಾರಾದರೂ ಜಾಯಿನ್ ಆದರೆ ಗುಡ್, ಇಲ್ಲಾಂದರೆ ಒಬ್ಬನೇ ಹೋಗ್ತೀನಿ. ಓಕೆ. ಸೊ ನೀವು ಇಷ್ಟು ರಾಷ್ಟ್ರಗಳಿಗೆ ಹೋದಾಗ ಎಷ್ಟು ಸಲ ಒಬ್ಬರೇ ಹೋಗಿದ್ದೀರಿ ಅಥವಾ ಎಷ್ಟು ಸ್ನೇಹಿತರ ಜೊತೆ ಹೋಗಿದ್ದೀರಿ? ಎಷ್ಟು ಸಲ? ಒಂದು 30-35 ದೇಶ ಒಬ್ಬನೇ ಹೋಗಿದ್ದೇನೆ. ಹೌದಾ? ಇನ್ನೊಂದು 10-15 ಕೆಲವು ಸಲ ಫ್ರೆಂಡ್ಸ್ ಎಲ್ಲ ಜಾಯಿನ್ ಆಗಿದೆ. ಓಕೆ. ಸೊ ಈ 3 ದಿನದಲ್ಲಿ ಏನೇನೆಲ್ಲ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ತುಂಬ ಇಂಟೆನ್ಸ್ ಆಗಿ ನೀವು ಮೋಸ್ಟ್ಲಿ 3-4 ದಿನ ಶಾರ್ಟ್ ಟ್ರಿಪ್ಸ್ ಅಂತ ಹೇಳಿದರೆ ತುಂಬ ಇಂಟೆನ್ಸ್ ಆಗಿ ಎಲ್ಲ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ನೀವು ಒಂದು ಡೇನ ಆಪ್ಟಿಮೈಸ್ ಮಾಡಲಿಕ್ಕಾದ್ರೆ ಆಗ್ತದೆ. ಈಗ ಕೆಲವು ಅಟ್ರಾಕ್ಷನ್ ಬೆಳಿಗ್ಗೆ 6 ಗಂಟೆಗೆ ಓಪನ್. ಕರೆಕ್ಟ್. ಈಗ ಪಾರ್ಕ್ ಇರ್ಬೋದು, ಮಾನ್ಯುಮೆಂಟ್ ಇರ್ಬೋದು. ಸೊ ನೀವು ಬೆಳಿಗ್ಗೆ ಬೇಗ ಎದ್ದು ಹೋಗೋದಾದರೆ ರೈಟ್ 6ರಿಂದ 9 ಗಂಟೆ ಒಳಗಡೆ ನೀವು ಒಂದಿಷ್ಟು ಎಕ್ಸ್ಪ್ಲೋರ್ ಮಾಡಿ ಬರ್ಬೋದು. ಓಕೆ. ಉಳಿದವರು ಆರಾಮಾಗಿ 8 ಗಂಟೆಗೆ ಎದ್ದು 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿ 10 ಗಂಟೆಗೆ ಹೊರಡುವ ಹೊತ್ತಿಗೆ ಅರ್ಧ ದಿವಸ ಹೋಗ್ತದೆ. ಆಯಿತಾ? ಸೊ ನಾನು ಐ ಟ್ರೈ ಟು ಆಪ್ಟಿಮೈಸ್ ಮೈ ಡೇ. ಏನು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಬೋದು, ಮತ್ತು ಡೇ ಟೈಮಲ್ಲಿ ಏನು ನೋಡ್ಬೋದು. ಆಯಿತಾ? ಕೆಲವುದು ಈಗ ಓವರ್ ನೈಟ್ ಟ್ರಾವೆಲ್ ಮಾಡು, ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ. ನೀವು ಡೇ ಟೈಮಲ್ಲಿ ಟ್ರಾವೆಲ್ ಮಾಡಿದ್ರೆ ಒಂದು ಡೇ ಟ್ರಾವೆಲಿಗೆ ಹೋಗ್ತದೆ. ಆಸ್ ಮಚ್ ಆಸ್ ಪಾಸಿಬಲ್ ಐ ಟೇಕ್ ಅ ನೈಟ್ ಬಸ್, ನೈಟ್ ಟ್ರೈನ್. ಸೊ ನನ್ನ ನೈಟ್ ಹೋಟೆಲ್ ಸ್ಟೇ ಉಳಿತದೆ. ನೈಟ್ ಟೈಮಲ್ಲಿ ನಾನು ಇನ್ನೊಂದು ಡೆಸ್ಟಿನೇಷನ್ ತಲುಪ್ತೇನೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅಲ್ಲಿ ಆ ಡೆಸ್ಟಿನೇಷನ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಈ ಥರ ಸ್ವಲ್ಪ ಪ್ಲಾನ್ ಆಪ್ಟಿಮೈಸ್ ಮಾಡಿ ಸ್ವಲ್ಪ ಇನ್ಕನ್ವೀನಿಯೆಂಟ್ ಆಗ್ತದೆ, ಸ್ವಲ್ಪ ವೆಸ್ಟ್ ಕಡಿಮೆ ಆಗ್ತದೆ, ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಬಟ್ ಇಟ್ ಇಸ್ ಡೂಯಬಲ್. ನಿಮಗೆ 1 ವೀಕ್ ಲೆಜರಲ್ಲಿ ಆಗಿ ಮಾಡುವ ಕೆಲಸ 4 ದಿವಸದಲ್ಲಿ 3 ದಿವಸದಲ್ಲಿ ಸ್ವಲ್ಪ ಇದು ಇಂಟೆನ್ಸ್ ಆಗಿ ಮಾಡ್ಬೋದು. ನೀವು ಈ ಥರ ಎಲ್ಲ ಟ್ರಾವೆಲ್ ಮಾಡುವಾಗ ತುಂಬ ಅನ್ಸರ್ಟನಿಟಿ ಇದ್ದೇ ಇರ್ತದೆ, ಅನಿಶ್ಚಿತತೆ. ನೀವು ಅಂದ್ಕೊಂಡಿದ್ದೇ ಒಂದು, ಪ್ರಯಾಣದಲ್ಲಿ ಆಗಿದ್ದೇ ಇನ್ನೊಂದು. ಇಂಥ ಅನುಭವಗಳು ಒಂದಷ್ಟು ಆಗಿರ್ಬೋದು ನಿಮಗೆ ಅಂತ ನಾನು ಅಂದ್ಕೊಳ್ತೇನೆ. ಒಂದೆರಡು ಹೇಳ್ಬೋದಾ? ಈಗ ಕೆಲವು ಸಲ ನಾವು ಡೀಟೇಲ್ ಆಗಿ ಒಂದು ಪ್ಲಾನ್ ಮಾಡಿಕೊಂಡು ಲೋಕಲ್ ಫ್ಲೈಟ್ ಎಲ್ಲ ಬುಕ್ ಮಾಡ್ಕೊಂಡು ಹೋಗ್ತೇವೆ. ಕೆಲವು ಫ್ಲೈಟ್ ಕ್ಯಾನ್ಸಲ್ ಆಗಿ ಹೋಗ್ತದೆ, ಟೈಮ್ ಚೇಂಜ್ ಆಗ್ತದೆ. ನಾನು ಏನು 1 ಗಂಟೆಲಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದು ಫ್ಲೈಟ್ ಕ್ಯಾನ್ಸಲ್ ಆಗ್ತದೆ, ಮತ್ತು 1 ಫುಲ್ ಡೇ ಅದಕ್ಕೋಸ್ಕರ ಸ್ಪೆಂಡ್ ಮಾಡಬೇಕು. ಕರೆಕ್ಟ್. ಅಥವಾ ಕೆಲವು ಸಲ ನ್ಯಾಚುರಲ್ ಕೆಲಾಮಿಟೀಸ್ ಆಗ್ತದೆ. ಈ ವರ್ಷ ನಾನು ತೈವಾನ್ಗೆ ಹೋಗಿದ್ದೆ. ನಾನು ಹೋಗೋ 3 ದಿವಸ ಹಿಂದೆ ಅಲ್ಲಿ ಭೂಕಂಪ. ಓಕೆ. ಆಯ್ತಾ? ಸೊ ಎಲ್ಲ ಹೇಳಿದ್ರು ಹೋಗಬೇಡಿ, ಭೂಕಂಪ ಆಗಿದೆ, ಯಾಕೆ ಹೋಗ್ತೀರಾ? ಬಟ್ ಅದು ಐ ಹ್ಯಾವ್ ಟು ಟೇಕ್ ಅ ಡಿಸಿಷನ್. ಈಗ ಫುಲ್ ಎಲ್ಲ ಕ್ಯಾನ್ಸಲ್ ಮಾಡಿ ಲಾಸ್ ಮಾಡಿಕೊಂಡು ಮನೆಯಲ್ಲೇ ಕೂತ್ಕೊಳ್ಳೋದಾ, ಇಲ್ಲ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ಹೋಗಿ ಬರುತ್ತಾ? ಆಯ್ತಾ? ಸೊ ನಾನು ಅಲ್ಲಿ ಕೇಳಿದೆ, ಅಲ್ಲಿ ನನ್ನ ಹೋಟೆಲ್ ಬುಕ್ ಮಾಡಿದ್ದೆ, ಅವರನ್ನ ಕೇಳಿದೆ, ಟೂರ್ ಬುಕ್ ಆಪರೇಟರ್ಸ್ ಅನ್ನ ಕೇಳಿದೆ. ಅವ್ರು ಏನು ಹೇಳಿದ್ರು, ಏನು ಅನಾಹುತ ಆಗಿಲ್ಲ, ಒಂದು ರೀಜನ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಆ ಕಡೆ ಹೋಗದೆ ಇದ್ರೆ ಮತ್ತೇನು ಸಮಸ್ಯೆ ಫೀಡ್ಬ್ಯಾಕ್ ಬಂತು. ಸೊ ಆ ಧೈರ್ಯದ ಮೇಲೆ ನಾನು ರಿಸ್ಕ್ ತಗೊಂಡು ಹೋದೆ. ನನ್ನ ಟ್ರಿಪ್ಪಿಗೆ ಏನೂ ಇಂಪ್ಯಾಕ್ಟ್ ಆಗಲಿಲ್ಲ. ಜಸ್ಟ್ 3 ಡೇಸ್ ಹಿಂದೆ ಭೂಕಂಪ ಆಗಿತ್ತು. ದೇ ಹ್ಯಾವ್ ರಿಕವರ್ಡ್. ಏನು ಸಿಟಿ ಎಲ್ಲ ಆಸ್ ನಾರ್ಮಲ್. ಬಟ್ ಅದು ಹೆದರ್ಕೊಂಡು ನೀವು ಹಿಂದೆ ಹೆಜ್ಜೆ ಇಟ್ಟರೆ ಅನ್ನೆಸರಿ ಯು ವಿಲ್ ಲೂಸ್. ಸೊ ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಬೇಕಾಗ್ತದೆ. ಕೆಲವು ಸಲ ನಾವು ಅಂದ್ಕೊಂಡಾಗ ಆಗೋದಿಲ್ಲ, ಯು ಮೇ ಲೂಸ್ ಸಮ್ ಡೇ, ಅಥವಾ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಆಗ್ಬೋದು. ನೀನು ಬಸ್ ಸಿಗ್ತದೆ ಅಂತ ಅಂದ್ಕೊಂಡು ಹೋಗಿರ್ತೇವೆ, ಬಸ್ ಸಿಗೋದಿಲ್ಲ. ಈಗ ಟ್ಯಾಕ್ಸಿ ಮಾಡಲೇಬೇಕು, ಟ್ಯಾಕ್ಸಿಗೆ ಡಬಲ್ 10 ಪಟ್ಟು ಖರ್ಚಾಗ್ತದೆ. ಅದೊಂದು ರಿಸ್ಕ್ ಇರ್ತದೆ ಲೈಫಲ್ಲಿ. ಈಗ 100% ಸರ್ಟನಿಟಿ ಇರೋದಿಲ್ಲ. ಇಟ್ಸ್ ಪಾರ್ಟ್ ಆಫ್ ದ ಎಕ್ಸ್ಪೀರಿಯನ್ಸ್. ಓಕೆ. ಈ ನಡುವೆ ಪ್ರಯಾಣ ಮತ್ತು ಹೋಟೆಲು ಮತ್ತು ಫುಡ್ಡು, ಇದೆಲ್ಲದ್ರ ಮೇಲೆ ನಮಗೆ ಕಡಿಮೆ ಖರ್ಚಿನಲ್ಲಿ ಆಗುವ ಹಾಗೆ ನೋಡ್ಕೊಳ್ಳೋದು ಹೇಗೆ? ಎರಡಿದೆ. ಒಂದು, ನಿಮ್ಮಲ್ಲಿ ಫ್ಲೆಕ್ಸಿಬಿಲಿಟಿ ಇರಬೇಕು. ಸೆಕೆಂಡು, ತುಂಬ ರಿಸರ್ಚ್ ಮಾಡಬೇಕು. ಏನಾಗ್ತದೆ, ಫ್ಲೈಟ್ ಕಾಸ್ಟ್ ಹೇಳ್ತೇನೆ. ನೀವು ಪೀಕ್ ಸೀಸನ್ನಲ್ಲಿ ಡೈರೆಕ್ಟ್ ಫ್ಲೈಟಲ್ಲಿ ಹೋಗಬೇಕು ಅಂದರೆ ತುಂಬ ಕಾಸ್ಟ್ಲಿ ಆಗ್ತದೆ. ಅದೇ ಏನಾಗ್ತದೆ, ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದ್ದರೆ ಯಾವ್ಯಾವ ಡೇಟಿಗೆ ಅವರ ಫ್ಲೈಟ್ ಖಾಲಿ ಇದೆ, ಏರ್ಲೈನ್ ಅವ್ರು ರೇಟ್ ಕಮ್ಮಿ ಮಾಡ್ತಾರೆ.
ಆಯ್ತಾ. ಆಫ್ ಸೀಸನ್ ಅಲ್ಲಿ ತುಂಬಾ ಕಡಿಮೆಗೆ ಸಿಗ್ತದೆ. ಸೊ ನೀವು ಅದು ಟ್ರ್ಯಾಕ್ ಮಾಡಿದ್ರೆ ಯಾವತ್ತು ಜಾಸ್ತಿ ಇದೆ ಯಾವತ್ತು ಕಮ್ಮಿ ಇದೆ ಟ್ರ್ಯಾಕ್ ಮಾಡಿದ್ರೆ ನಿಮಗೆ ಕೆಲವು ಡೇಟಿಗೆ ಕಡಿಮೆಗೆ ಸಿಗ್ತದೆ. ಸೊ ಅದು ನೀವು ಕೂಡಲೇ ಡಿಸೈಡ್ ಮಾಡಿ ಬುಕ್ ಮಾಡುವಾಗಿದ್ರೆ ನೀವು ಫ್ಲೈಟ್ ಟಿಕೆಟ್ ಕಾಸ್ಟ್ ಅಲ್ಲಿ ತುಂಬಾ ದುಡ್ಡು ಉಳಿಸಬಹುದು. ನಮ್ಮಲ್ಲಿ ಕೆಲವು ಏನ್ ಮಾಡ್ತಾರೆ, ನೀವು ಅದು ಡಿಸಿಷನ್ ತಗೊಳ್ಳಿಕ್ಕೆ 1 ವೀಕ್ ಮಾಡ್ತೀವಿ, ಹಾಗೆ ಮಾಡಿದ್ರೆ ಜಾಸ್ತಿ ಆಗ್ತದೆ. ಬಟ್ ವಿದಿನ್ ಕಪಲ್ ಆಫ್ ಡೇಸ್ ಇಫ್ ಯು ಕ್ಯಾನ್ ಡಿಸೈಡ್, ಆಯ್ತಾ. ಯಾವಾಗ ನಿಮ್ಗೆ ಗೊತ್ತಿದೆ ನಾರ್ಮಲ್ ಯುರೋಪಿಗೆ ಹೋಗ್ಲಿಕ್ಕೆ 50-60 ಸಾವಿರ ರೂಪಾಯಿ ಇದೆ, ಆಯ್ತಾ. ನಾನು ಈ ವರ್ಷ ಹೋಗಿ ಬಂದದ್ದು 24,000 ರೂಪಾಯಿ. ಹೌದಾ? ಯಾಕಂದ್ರೆ ಅದು ಒಂದು ಆಫ್ ಸೀಸನ್, ಇನ್ನೊಂದು ಪರ್ಟಿಕ್ಯುಲರ್ ಡೇಟ್ ಕಾಂಬಿನೇಷನ್ಗೆ ಚೀಪ್ ಆಗಿ ಟಿಕೆಟ್ ಇತ್ತು. ಯಾಕಂದ್ರೆ ಮೇ ಬಿ ಅವರಿಗೆ ಫ್ಲೈಟ್ ಸೇಲ್ ಆಗಲಿಲ್ಲ, ಖಾಲಿ ಸೀಟ್ ಇತ್ತು, ಕಡಿಮೆಗೆ ಇಟ್ಟಿದ್ದು ಬುಕ್ ಮಾಡಿದೆ. ಸೊ ಈ ತರ ನೀವು ಫ್ಲೆಕ್ಸಿಬಲ್ ಇದ್ರೆ ಟ್ರ್ಯಾಕ್ ಮಾಡಿ ರಿಸರ್ಚ್ ಮಾಡಿ ಬುಕ್ ಮಾಡಿದ್ರೆ ಫ್ಲೈಟ್ ಅಲ್ಲಿ ತುಂಬಾ ದುಡ್ಡು ಉಳಿಸ್ಬೋದು. ಸ್ಟೇ ಮಾಡೋದು ನೀವು ಮೊದಲೆಲ್ಲ ಲಕ್ಸುರಿ ಹೋಟೆಲ್ ರಿಸಾರ್ಟ್ ಅಲ್ಲಿ ಉಳಿಬೇಕಂತ ಅವಶ್ಯಕತೆ ಇಲ್ಲ. ಎಷ್ಟೊಂದು ಕಡೆ ನಿಮಗೆ ಹಾಸ್ಟೆಲ್ ಸಿಗ್ತದೆ, ದಿನಕ್ಕೆ 1,500 ರೂಪಾಯಲ್ಲಿ ಒಂದು ದಿವಸ ಸ್ಟೇ ಮಾಡಿ ಬರ್ಬೋದು. ಹಾಸ್ಟೆಲ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ಇನ್ನೊಂದು ಕಿಚನ್ ಇರ್ತದೆ, ನೀವು ಅಲ್ಲೇ ನಿಮ್ಮ ಊಟ ನೀವೇ ಮಾಡ್ಕೊಳ್ಬೋದು. ನೀವು ರೆಸ್ಟೋರೆಂಟಿಗೆ ಹೋದ್ರೆ ಒಂದು ಊಟಕ್ಕೆ ಯುರೋಪಲ್ಲಿ 20-25 ಯೂರೋ ಆಗ್ತದೆ, 1,500-2,000 ರೂಪಾಯಿ ಈಸಿಯಾಗಿ, ಆಯ್ತಾ. ನಿಮಗೆ ಸೆಲ್ಫ್ ಕುಕಿಂಗ್ ಮಾಡೋ ಕೆಪಾಸಿಟಿ ಇದ್ರೆ ಸಿಂಪಲ್ ಒಂದು ನೂಡಲ್ಸ್ ಇರ್ಬೋದು, ಇಲ್ಲ ಒಂದು ರೈಸ್ ತಗೊಂಡು ಅದನ್ನ ರೈಟ್ ಕರ್ಡ್ ರೈಸ್ ಮಾಡ್ಕೊಂಡು ತಿನ್ಬೋದು. ಹಾಸ್ಟೆಲಲ್ಲಿ ಕಿಚನ್ ಫೆಸಿಲಿಟಿ ಇದ್ರೆ ಅದನ್ನ ಯೂಸ್ ಮಾಡಿ ನಿಮ್ಮ ಊಟ ನೀವೇ ಮಾಡ್ಕೊಂಡ್ರೆ 2-3 ಯೂರೋದಲ್ಲಿ ನಿಮ್ದು ಒಂದು ಮೀಲ್ ಆಗ್ತದೆ. ಇದಕ್ಕೆಲ್ಲ ನಾವು ಅಡ್ಜಸ್ಟ್ ಆಗೋದಕ್ಕೆ ನಮ್ಮ ಮೈಂಡ್ ರೆಡಿ ಆಗಿರಬೇಕು. ಹೌದು, ಸ್ವಲ್ಪ ರಿಸರ್ಚ್ ಮಾಡ್ಬೇಕು, ಅದು ಹೇಗೆ ಮಾಡೋದು ಏನು ಮಾಡೋದು. ಸ್ವಲ್ಪ ಇನ್ಕನ್ವೀನಿಯಂಟ್, ನಿಮಗೆ ಎಫರ್ಟ್ ಆಗ್ತದೆ, ಅಡುಗೆ ಮಾಡೋದು ಇರ್ಬೋದು, ಕ್ವಾಲಿಟಿದು ರಿಸರ್ಚ್ ಮಾಡೋದು, ಎಫರ್ಟ್ ಹಾಕಬೇಕಾಗ್ತದೆ, ಫ್ಲೆಕ್ಸಿಬಿಲಿಟಿ ಇರಬೇಕಾಗ್ತದೆ. ಸ್ವಲ್ಪ ಇನ್ಕನ್ವೀನಿಯಂಟ್. ಈಗ ನೀವು ಟ್ಯಾಕ್ಸಿಲೇ ಹೋಗಬೇಕು ಅಂದರೆ 100 ಯೂರೋ ಆಗ್ತದೆ. ಡೇ ಟ್ರಿಪ್ಪಲ್ಲಿ ಈಗ ಹಾಪ್ ಆನ್ ಟಿಕೆಟ್ ಮಾಡಬೇಕು ಅಂದರೆ ಯುರೋಪಲ್ಲಿ 50-60 ಯೂರೋ ಆಗ್ತದೆ. ಬಟ್ ನೀವು ಸ್ವಲ್ಪ ಸ್ಟಡಿ ಮಾಡಿ ಪ್ಲ್ಯಾನ್ ಮಾಡಿದರೆ ಈಗ ಒಂದು ಫುಲ್ 24 ಅವರ್ಸ್ ನೀವು 7 ಯೂರೋಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಸ್ಪೆಂಡ್ ಮಾಡ್ಬೋದು. ಡೇ ಪಾಸ್ ಅಂತ ಸಿಗ್ತದೆ, 7 ಯೂರೋ ಕೊಟ್ಟರೆ ಎಷ್ಟು ಬೇಕಾದ್ರೂ ಓಡಾಡ್ಬೋದು, ಯಾವ ಬಸ್ ಬೇಕಾದ್ರೆ ಯಾವ ಟ್ರೈನ್ ಬೇಕಾದ್ರೂ ಹತ್ಬೋದು. ಸೊ ಅದು ನಿಮಗೆ ಯಾರು ಹೇಳೋದಿಲ್ಲ, ಪ್ಯಾಕೇಜ್ ಅವ್ರು ಹೇಳೋದಿಲ್ಲ, ಅದು ನೀವೇ ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ಅದು ಅವರಿಗೇನು ಕಮಿಷನ್ ಸಿಗೋದಿಲ್ಲ ಅಲ್ಲ. ಸೊ ಆ ಥರ ಇದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಸ್ವಲ್ಪ ನಡಿಬೇಕಾಗ್ತದೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ, ನಿಮ್ಮ ಹೋಟ್ಲಿಗೆ ಬರೋದಿಲ್ಲ, ಬಸ್ ಸ್ಟಾಪಲ್ಲಿ ಇದೆ, ಅಲ್ಲಿಗೆ ಹೋಗಬೇಕಾಗ್ತದೆ, ಆಯಿತಾ. ಬಟ್ ಯು ವಿಲ್ ಸೇವ್ ಲಾಟ್ ಆಫ್ ಮನಿ ಆ್ಯಂಡ್ ಇಟ್ಸ್ ಎಕ್ಸ್ಪೀರಿಯನ್ಸ್. ನೀವು 50,000ದಲ್ಲಿ ಮಾಡೋದನ್ನು 20,000-30,000 ಮಾಡಿ ಬಂದರೆ ಯು ವಿಲ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್, ಯು ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ನೆಕ್ಸ್ಟ್ ಟ್ರಿಪ್ ಆಲ್ಸೋ ಯು ವಿಲ್ ಬಿ ಏಬಲ್ ಟು ಪ್ಲಾನ್ ಈವನ್ ಬೆಟರ್. ಭಾಳ ಮುಖ್ಯವಾಗಿ ನಾನು ಈ ಪ್ರಶ್ನೆ ಕೇಳಲೇಬೇಕು, ಯಾಕಂತಂದರೆ ಈಗ ನನಗೆ ವೈಯಕ್ತಿಕವಾಗಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಜನಗಳು, ಈ ವ್ಯಕ್ತಿಗಳೆಲ್ಲ ಪ್ರತಿಯೊಬ್ಬರು ಕೂಡ ಈಗ ನಾನೊಂಥರ, ನೀವೊಂಥರ, ಅವರೊಂಥರ, ಇವರೊಂಥರ, ಪ್ರತಿಯೊಬ್ಬರು ಒಂದೊಂಥರ. ನಮ್ಮಲ್ಲಿ ನಮ್ಮದೇ ಆದಂಥ ಒಂದಷ್ಟು ವಿಶೇಷತೆಗಳು, ನಮ್ಮದೇ ಆದಂಥ ನ್ಯೂನತೆಗಳು ಎಲ್ಲ ಇದ್ದೇ ಇರ್ತದೆ. ಸೊ ನೀವು ಫಾರಿನ್ ರಾಷ್ಟ್ರಗಳು, ಓಕೆ, ನಮ್ಮ ದೇಶವನ್ನು ಸೇರಿಸಿ ಫಾರಿನ್ ರಾಷ್ಟ್ರಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಆದಂಥ ಕೆಲವು ಕುತೂಹಲ ಅಂತ ಅನಿಸುವಂಥ ಸಂಗತಿಗಳು, ಅಥವಾ ನಿಮ್ಮನ್ನು ತುಂಬ ಬೇಸರಕ್ಕೆ ತಳ್ಳಿರುವಂಥ ವಿಚಾರಗಳು, ಅಥವಾ ನಿಮಗೆ ತುಂಬ ಒಂದು ಡಿಸ್ಟರ್ಬ್ ಮಾಡಿದಂಥ ಸಂಗತಿ, ಇದು 3ರಲ್ಲಿ ಯಾವುದೇ ಆಗಿರ್ಬೋದು, ಒಂದು ಶೇರ್ ಮಾಡ್ಬೋದಾ? ಹೇಳ್ತೇನೆ. ಈಗ ನಾನು ನ್ಯೂಜಿಲೆಂಡ್ ಹೋಗಿದ್ದಾಗ ಅಲ್ಲಿ ಒಂದು ವಿಲೇಜ್ ಕಡೆ ಹೋಗಿದ್ದೆ, ಆಯ್ತಾ. ಅಲ್ಲಿ ಏನಿದೆ ಟ್ರಸ್ಟ್ ಶಾಪ್ ಅಂತ ಹೇಳ್ತಾರೆ. ಈಗ ರೈತರು ಅವರು ಬೆಳೆದ ಪ್ರೊಡ್ಯೂಸ್ ಏನಿದೆ ಅದನ್ನು ಅವರಿಗೆ ಅಂಗಡಿಯಲ್ಲಿ ಇಟ್ಟು ಇಡೀ ದಿವಸ ಕೂತ್ಕೊಳ್ಳಿಕ್ಕೆ ಟೈಮ್ ಇರ್ತಿಲ್ಲ, ಬೇರೆ ಕೆಲಸ ಇರ್ತದೆ. ಅವೇನ್ ಮಾಡ್ತಾರೆ, ಒಂದು ಸಣ್ಣ ಶಾಪ್ ಮಾಡಿ ಈ ಐಟಮ್ಗೆ ಇಷ್ಟು ದುಡ್ಡು ಅಂತ ಬರೆದಿಟ್ಟು ಹೋಗ್ಬಿಡ್ತಾರೆ, ಆಯ್ತಾ. ಕಸ್ಟಮರ್ಸ್ ಬಂದವರು ಡಬ್ಬದಲ್ಲಿ ದುಡ್ಡು ಹಾಕಿ ಐಟಮ್ ತಗೊಂಡು ಹೋಗ್ತಾರೆ, ಆಯ್ತಾ. ಏನು ಮೋಸ ಆಗುದಿಲ್ಲ, ಜನ ಮೋಸ ಮಾಡೋದಿಲ್ಲ, ಅವರಿಗೆ ಆದಾಯ ಬರ್ತದೆ. ಸೊ ಅಷ್ಟು ವಿಶ್ವಾಸ ಇದೆ ಜನರಿಗೆ, ಮತ್ತೆ ಆ ಥರ ಎಲ್ಲ ದೇಶದಲ್ಲಿ ಸಿಗುದಿಲ್ಲ. ಅದೊಂದು ಯುನಿಕ್ ಎಕ್ಸ್ಪೀರಿಯನ್ಸ್, ಆಯ್ತಾ. ಅವರಾಗೆ ಬಂದು ಏನ್ ಬೇಕು ಅದನ್ನ ಎತ್ಕೊಂಡು ಅದ್ರದ್ದು ಹಣ ಎಷ್ಟಿದೆ ಹಾಕಿ ಹೋಗುದು. ಹೌದು, ಯಾಕಂದ್ರೆ ಅವರಿಗೆ ಇಡೀ ದಿವಸ ಕೂತ್ಕೊಂಡು ವರ್ಕೌಟ್ ಆಗೋದಿಲ್ಲ, ಕೆಲಸ ಇರ್ತದೆ, ಸರಿ, ಆಯ್ತಾ. ಸೊ ಈ ತರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತದೆ. ಇನ್ನು ಕೆಲವು ದೇಶ, ನ್ಯೂಜಿಲೆಂಡ್ ಅಲ್ಲೇ ಇನ್ನೊಂದು ಎಕ್ಸ್ಪೀರಿಯನ್ಸ್, ಅಲ್ಲಿ ಅವರು ಎಷ್ಟು ಕೇರ್ ಮಾಡ್ತಾರೆ ಅಂದ್ರೆ ಅವರ ಬಯೋಡೈವರ್ಸಿಟಿ ಬಗ್ಗೆ. ನಿಮ್ಮ ಶೂ ಅಲ್ಲಿ ಒಂಚೂರು ಮಣ್ಣಿದ್ರೆ ದೇಶದೊಳಗಡೆ ಬಿಡುದಿಲ್ಲ, ಬ್ಯಾಗಲ್ಲಿ ಒಂದು ಆಪಲ್ ಇದ್ರೆ ದೇಶದೊಳಗಡೆ ಬಿಡುದಿಲ್ಲ, ಆಯ್ತಾ. ಅಷ್ಟು ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ. ಯಾಕಂದ್ರೆ ಅವರ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಏನಾದ್ರು ಒಂದು ಕ್ರಿಮಿ ಕೀಟ ದೇಶದೊಳಗಡೆ ಬಂದು ಅದು ಫುಲ್ ಸ್ಪ್ರೆಡ್ ಆಗಿ ನಷ್ಟ, ಅದರಿಗೆ ಕೋಟಿಗಟ್ಟಲೆ ನುಕ್ಸಾನ ಆಗ್ತದೆ. ಸೊ ವೆರಿ ಸ್ಟ್ರಿಕ್ಟ್, ಅಷ್ಟು ಸ್ಟ್ರಿಕ್ಟ್ ದೇಶ, ಯಾವ ದೇಶದಲ್ಲಿ ಕೂಡ ಅಷ್ಟು ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡೋದಿಲ್ಲ. ಸೊ ಅದು ಕೂಡ ಒಂದೊಂದು ದೇಶಕ್ಕೆ ಹೋದಾಗ ಆ ಥರ ಕಲೀಲಿಕ್ಕೆ ತುಂಬಾ ಸಿಗ್ತದೆ. ಜಪಾನಲ್ಲಿ ಆಯ್ತಾ, ಟ್ರೈನಿನ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವರು ಆ ಟ್ರೈನ್ ಕಂಪಾರ್ಟ್ಮೆಂಟಿಗೆ ಹೀಗೆ ನಮಸ್ಕಾರ ಮಾಡ್ತಾರೆ ಆಸ್ ಮ್ಯಾಟರ್ ಆಫ್ ರೆಸ್ಪೆಕ್ಟ್, ಆಯ್ತಾ. ಮತ್ತೆ ಟ್ರೈನ್ ಡ್ರೈವರ್ ಏನಿರ್ತಾರೆ ಸೆಕೆಂಡ್ ಬೈ ಸೆಕೆಂಡ್ ಟ್ರ್ಯಾಕ್ ಮಾಡ್ತಾರೆ, ಅವ್ರು ಸ್ಟೇಷನ್ಗೆ ಕರೆಕ್ಟ್ ಟೈಮಿಗೆ ಹೋಗಿದ್ದೇವಾ ಇಲ್ವಾ ಅಂತ. ಒಂದು 2 ಸೆಕೆಂಡ್ ಡಿಲೇ ಆದ್ರೂ ಕೂಡ ಅಪಾಲಜಿ ಲೆಟರ್ ಕೊಡ್ತಾರೆ. ಅದನ್ನ ನೀವು ಕಂಪನಿಯಲ್ಲಿ ತೋರಿಸಿ, ನಾನು ಇವತ್ತು ಲೇಟ್ ಬಂದದಕ್ಕೆ ಕಾರಣ ಟ್ರೈನ್ 2 ಸೆಕೆಂಡ್ ಲೇಟ್ ಆಯ್ತು ಅಂತ ಹೇಳ್ಬೋದು. ಆ ಥರ ಸಿಸ್ಟಮ್ ಎಲ್ಲ ಇದೆ ಅಲ್ಲಿ. ಅಲ್ಲಿ ಕೂಡ ವೆಂಡಿಂಗ್ ಮೆಷಿನ್ ಇರ್ತದೆ, ಜನ ಎಲ್ಲ ದುಡ್ಡು ಹಾಕಿ ತಗೊಂಡು ಹೋಗ್ತಾರೆ, ಯಾರು ಕೂಡ
ಒಡೆದು ಕದೀಲಿಕ್ಕೆ ನೋಡುದಿಲ್ಲ. ಓಕೆ. ನೀವು ಹೋಮ್ ಸ್ಟೇಯಲ್ಲಿ ಎಲ್ಲ ಸ್ಟೇ ಮಾಡಿದ್ರೆ ಡ್ರೈವರ್ ಓನರ್ ಏನಿರ್ತಾರೆ ವೆಹಿಕಲ್ ಕೀ ನಿಮ್ಗೆ ಕೊಟ್ಬಿಡ್ತಾರೆ ತಗೊಂಡೋಗಿ ಅಂತ. ಅಂದ್ರೆ ಅಷ್ಟು ವಿಶ್ವಾಸ ಇದೆ ಅಲ್ಲಿ, ಜನ ಮೋಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದೇ ತರ ಬೇರೆ ಈಗ ಡೆನ್ಮಾರ್ಕ್ ಅಲ್ಲೆಲ್ಲ ಹೋದ್ರೆ ನಿಮಗೆ ಯಾರು ಕೂಡ ಇದು ಟಿಕೆಟ್ ತಗೊಳ್ಳದೆ ನೀವು ಬಸ್ ಹತ್ತಬಹುದು. ಅಂದ್ರೆ ಈಗ ನೀವು ಟಿಕೆಟ್ ತಗೊಂಡು ಮಿಷಿನಲ್ಲಿ ಟಿಕೆಟ್ ತಗೊಂಡು ಮಿಷಿನಿಗೆ ಅದನ್ನು ತೋರಿಸಿ ಬಸ್ ಹತ್ತಬೇಕು. ಇದು ಪ್ರೊಸೀಜರ್. ಹೌದು, ಆಯ್ತಾ. ನೀವು ಟಿಕೆಟ್ ತಗೊಳ್ಳದೆ ಹೋದ್ರು ಕೂಡ ಅಲ್ಲಿ ಯಾವ ನಿಮ್ಮನ್ನ ಸ್ಟಾಪ್ ಮಾಡೋದಿಲ್ಲ. ಓಕೆ. ಬಟ್ ಎಲ್ಲರೂ ಫಾಲೋ ಮಾಡ್ತಾರೆ, ಟಿಕೆಟ್ ತಗೊಂಡೇ ಹೋಗ್ತಾರೆ. ಯಾಕಂದ್ರೆ ರ್ಯಾಂಡಮ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಸಿಕ್ಕಿ ಬಿದ್ರೆ 1000 ರೂಪಾಯಿ ಫೈನ್ ಆಗ್ತದೆ. ಓಕೆ. ಆಯ್ತಾ, ನಿಮ್ಮ ಅದೃಷ್ಟ ಸರಿ ಇದ್ದು 10 ರೂಪಾಯಿ ಉಳಿಬಹುದು, ಬಟ್ ಅದೃಷ್ಟ ಕೆಟ್ಟಿದ್ದು 10 ರೂಪಾಯಿ ಉಳಿಸಬಹುದು, 10,000 ರೂಪಾಯಿ ಫೈನ್ ಆಗ್ತದೆ. ಸೊ ಆ ಥರ ಸಿಸ್ಟಮ್ಸ್ ಅಂದ್ರೆ ಇದೇ ಥರ ಪ್ರತಿಯೊಂದು ದೇಶದಲ್ಲೂ ಡಿಫ್ರೆಂಟ್ ಮೆಕ್ಯಾನಿಸಮ್ ಸಿಸ್ಟಮ್. ಅದು ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಕಲೀಲಿಕ್ಕೆ ಸಿಗ್ತದೆ. ಅದು ನಾವು ಏನು ಕಲಿಬಹುದು, ಏನು ಇಂಪ್ಲಿಮೆಂಟ್ ಮಾಡ್ಬೋದು, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ನೆಗೆಟಿವ್ ಒಂದು ಫಸ್ಟ್ ನಾನು ಮಲೇಷ್ಯಾ ಹೋಗಿದ್ದಾಗ ರಾಬರಿ, ಈಗ 1-2-3 ಜನ ಪೊಲೀಸ್ ಇದು ಬ್ಲ್ಯಾಕ್ ವೆಹಿಕಲ್ ಅಲ್ಲಿ ಬಂದು ಒಳ್ಳೆ ಪೊಲೀಸ್ ತರ ಡ್ರೆಸ್ ಹಾಕೊಂಡಿದ್ದು. ನಾವು ಪೊಲೀಸ್ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ನೋಡ್ಬೇಕು ಅಂತ. ಸರಿ ಅಂತ ನಂದು ಡಾಕ್ಯುಮೆಂಟ್ ಇದು ಪರ್ಸ್ ಎಲ್ಲ ಕೇಳಿದ್ರು, ಕೊಟ್ಟೆ. ಪರ್ಸ್ ಚೆಕ್ ಮಾಡುವ ನೆಪದಲ್ಲಿ 1-2 ದೊಡ್ಡ ನೋಟನ್ನ ಕಾರ್ ಒಳಗಡೆ ಬೀಳಿಸ್ಕೊಂಡು ಆಮೇಲೆ ಪರ್ಸ್ ವಾಪಸ್ ಕೊಟ್ಟು ನಾನು ಹೋಟೆಲ್ ಬಂದು ನೋಡ್ತೇನೆ ಒಂದು 4,000-5,000 ರೂಪಾಯಿ ಕಮ್ಮಿ ಇದೆ. ನಿಮ್ಗೆ ಗೊತ್ತಾಗ್ಲಿಲ್ಲ. ಸೊ ಆ ಥರ ಮೋಸ ಕೂಡ ಆಗ್ತದೆ. ಪ್ರಪಂಚದಲ್ಲಿ ಎಲ್ಲಿ ಹೋದ್ರು ಸ್ವಲ್ಪ ಮೋಸ ಮಾಡೋ ಇರ್ತವೆ, ಅದು ನಾವು ಹುಷಾರಾಗಿ ಹೋಗ್ಬೇಕು. ಈ ಥರ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತದೆ, ಪಾರ್ಟ್ ಆಫ್ ಲೈಫ್, ಏನು ಮಾಡ್ಲಿಕ್ಕೆ ಆಗುತ್ತೆ. ಓಕೆ. ನಮ್ಮ ದೇಶದಲ್ಲಿ ನೀವು ನೋಡಿರುವಂತಹ ತುಂಬಾ ವಿಶೇಷ ಅಂತ ಅನ್ಸುವಂತಹ ವಿಷಯಗಳು ಏನಾದರೂ ನೆನಪಾಗುತ್ತಾ ಈ ಹೊತ್ತಿಗೆ ನಿಮಗೆ? ನಮ್ಮ ದೇಶದಲ್ಲಿ 1000 ಇದೆ. ಈಗ ಒಂದು ನಮ್ಮ ಉಡುಪಿ ಮಂಗಳೂರು ಜಿಲ್ಲೆಯಲ್ಲೇ ಸುಮಾರು ಸಿಗ್ತದೆ. ಈಗ ನಿಮಗೆ ಮುಡುಗಲ್ ಟೆಂಪಲ್ ಇರ್ಬೋದು, ನೀವು ಕೇವ್ ಒಳಗಡೆ ಹೋಗಿ ಲಿಂಗವನ್ನು ನೋಡಿ ಬರ್ತೀರ, ಆ ತರ ಇದೆ. ನಿಮಗೆ ಮುರುಡೇಶ್ವರದ ಶಿವ ಸ್ಟ್ಯಾಚು ಇರ್ಬೋದು, ಎಷ್ಟೊಂದು ವಾಟರ್ ಫಾಲ್ಸ್ ಇದೆ. ಆಯ್ತಾ, ಎಷ್ಟು 2 ಗಂಟೆ ಟ್ರೆಕ್ ಮಾಡಿ ಹೋಗಬೇಕು, 2 ಕಿಲೋಮೀಟರ್ ಟ್ರೆಕ್ ಮಾಡಿ ನಿಂಬಳ ಕಚ್ಚಿಸ್ಕೊಂಡು ಹೋಗಬೇಕು. ಸೊ ನಮ್ಮ ದೇಶದ ಒಳಗಡೆ ತುಂಬಾ ಸ್ಪಾಟ್ ಇದೆ. ಬಟ್ ನಮಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಟೈಮ್ ಬೇಕು, ಇಂಟ್ರೆಸ್ಟ್ ಮತ್ತೆ ಎಫರ್ಟ್ ಬೇಕು. ನಮ್ಮಲ್ಲಿ ಜನ ಏನ್ ಮಾಡ್ತಾರೆ, ಏನು ಈಸಿಯಾಗಿ ನೋಡ್ಲಿಕ್ಕೆ ಆಗ್ತದೆ, ಕಾರಲ್ಲಿ ಹೋಗಿ ನೋಡ್ಕೊಂಡು ವಾಪಸ್ ಬರೋದು, ಅದು ಮಾಡ್ತಾರೆ. ಸ್ವಲ್ಪ ಎಫರ್ಟ್ ಇಂಟೆನ್ಸಿವ್ ಇದ್ದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದನ್ನ ಇಗ್ನೋರ್ ಮಾಡ್ತಾರೆ. ಸೊ ಅದು ಪ್ರಾಬ್ಲಮ್. ಬಟ್ ಇಫ್ ಯು ಆರ್ ವಿಲ್ಲಿಂಗ್ ಟು ಎಕ್ಸ್ಪ್ಲೋರ್, ಇಂಡಿಯಾದಲ್ಲೇ ಎಷ್ಟೊಂದು ಸ್ಪಾಟ್ಸ್ ಇದೆ. ಓಕೆ. ಇಷ್ಟೊಂದು ದೇಶ ಎಲ್ಲ ಸುತ್ತಾಡಿದಾಗ ನಿಮಗೆ ಯಾರ್ದಾದ್ರೂ ಒಳ್ಳೆ ಫ್ರೆಂಡ್ಶಿಪ್ ಆಗಿದೆಯಾ? ಆಗಿದೆ. ಅಂದ್ರೆ ನಾವು ಹಾಸ್ಟೆಲ್ ಅಲ್ಲಿ ಸ್ಟೇ ಮಾಡೋದು, ಅಲ್ಲಿ ಬೇರೆ ಬೇರೆ ದೇಶದವ್ರು ಬರ್ತಾರೆ, ಅವ್ರ ಜೊತೆ ಮಾತಾಡ್ಬೋದು, ಅವ್ರದ್ದು ಎಕ್ಸ್ಪೀರಿಯನ್ಸ್ ಶೇರ್ ಆಗ್ತದೆ, ಕಾಂಟ್ಯಾಕ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಆಯ್ತಾ, ಇನ್ನು ಕೆಲವೊಂದು ಕೌಚ್ ಸರ್ಫಿಂಗ್ ಅಂತ ಕಾನ್ಸೆಪ್ಟ್ ಇದೆ. ಈಗ ನೀವು ಯಾವ್ದಾದ್ರು ಹೋಟೆಲ್ ಅಲ್ಲಿ ಉಳಿಯೋ ಬದಲು ಯಾವ್ದಾದ್ರು ಮನೆಯಲ್ಲಿ ಹೋಗಿ ಸ್ಟೇ ಮಾಡ್ಬೋದು. ಆಯ್ತಾ, 1 ರೂಪಾಯಿ ಕೂಡ ಖರ್ಚು ಇರೋದಿಲ್ಲ. ಆ ತರ ಮಾಡಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೋದು. ಇಲ್ಲ ನೀವು ಅದು ಎಲ್ಲ ದೇಶದಲ್ಲಿ ಇದೆಯಾ, ಯಾರ್ದಾದ್ರು ಮನೆಗೆ ಹೋಗಿ ನಿಲ್ಲುವಂಥದ್ದು? ಎಲ್ಲ ದೇಶದಲ್ಲಿ ಇದೆ, ಬಟ್ ಅವ್ರು ನಿಮ್ಮನ್ನು ಅಕ್ಸೆಪ್ಟ್ ಮಾಡಬೇಕು. ಅಂದ್ರೆ ಫೋರ್ಸ್ ಮಾಡಿ ಹೋಗ್ಲಿಕ್ಕೆ ಆಗುದಿಲ್ಲ. ನನ್ನ ಪ್ರೊಫೈಲಿಗೆ ನಂಗೆ ಇಂಟ್ರೆಸ್ಟ್ ಇದೆ, ನಾನು ಬರ್ಬೋದಾ, ಅವ್ರು ಓಕೆ ಅಂತ ನಂಬಿಕೆ ಬರ್ಬೇಕಲ್ಲ ಅವನ ಮೇಲೆ. ಅದು ನಿಮ್ಮ ಪ್ರೊಫೈಲ್ ಇರ್ತದೆ, ನೀವು ಎಷ್ಟು ದೇಶಕ್ಕೆ ಹೋಗಿದ್ವಿ, ನೀವು ಎಲ್ಲೆಲ್ಲಿ ಸ್ಟೇ ಮಾಡಿದ್ವಿ, ಪ್ರೀವಿಯಸ್ ಹೋಸ್ಟ್ ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಅದೆಲ್ಲ ನೋಡ್ಕೊಂಡು ಅವ್ರು ಡಿಸೈಡ್ ಮಾಡ್ತಾರೆ. ಓಕೆ. ಸೊ ಈ ಥರ ನಿಮಗೆ ಫ್ರೆಂಡ್ಶಿಪ್ ಆಗಿದೆ. ನಿಮ್ಮ ಅಂದರೆ ನೀವು ಯಾವುದಾದ್ರೂ ಒಂದು ವಿಷಯವನ್ನು ನೋಡಿದ್ದು, ಇದು ನಮ್ಮ ದೇಶದಲ್ಲಿ ಸುಲಭವಾಗಿ ತರಬಹುದು, ನಮ್ಮ ದೇಶದಲ್ಲಿ ಇದು ಬಂದರೆ ತುಂಬ ನಮಗೆ ಉಪಕಾರ ಆಗುತ್ತೆ ಅಂತ ಅನಿಸಿರುವಂಥ ಯಾವುದಾದ್ರೂ ಒಂದು ವಿಷಯ ಇದೆಯಾ? ಅಥವಾ ತುಂಬ ಕಾನ್ಸೆಪ್ಟ್ಸ್ ಒಂದು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ಕೇಬಲ್ ಕಾರ್ಸ್ ಇರ್ಬೋದು. ಈಗ ನೀವು ಕೊಡಚಾದ್ರಿಗೆ ಹೋಗ್ತೀವಿ, ಅಲ್ಲಿ ಕೇಬಲ್ ಕಾರ್ ಹಾಕ್ತೇನೆ ಅಂತ ಪ್ರಾಜೆಕ್ಟ್ ಆಯ್ತು, ಎಲ್ಲಿಗೆ ಬಂತು ಗೊತ್ತಿಲ್ಲ. ಸೊ ಅದು ಹಾಕಿದ್ರೆ ಜನರಿಗೆ ಈಸಿ ಆಗ್ತದೆ ಹೋಗಿ ಬರಲಿಕ್ಕೆ. ಆಯ್ತಾ, ಅದೇ ಥರ ಈಗ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಹೆಲಿಕಾಪ್ಟರ್ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಗಂಟೆಗಟ್ಟಲೆ ಒದ್ದಾಡ್ತಾರೆ. ಆಯ್ತಾ, ಇದೇ ತರ ಈಗ ಕರಪ್ಷನ್. ಆಯ್ತಾ, ಕರಪ್ಷನ್ ಮಾಡಿ ಸಿಕ್ಕಿ ಬಿದ್ದ ವಿದೇಶದಲ್ಲಿ ತುಂಬಾ ಶಿಕ್ಷೆ ಇದೆ, ಇಂಡಿಯಾದಲ್ಲಿ ಏನೂ ಇಲ್ಲ. ಸೊ ಈ ತರ ನಿಮಗೆ ಡಜನ್ಸ್ ಆಫ್ ಅಬ್ಸರ್ವೇಷನ್ ಸಿಗ್ತದೆ, ನಮ್ಮಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ. ರೋಡ್ ಕಂಡೀಷನ್ ಇರ್ಬೋದು. ಆಯ್ತಾ, ಅಷ್ಟು ಟೋಲ್ ಕೊಟ್ಟು ಕೂಡ ಹೊಂಡದ ಮೇಲೆ ದಾಟಿಸ್ಕೊಂಡು ಹೋಗಬೇಕು, ಅಲ್ಲಿ ಆ ಥರ ಇರೋದಿಲ್ಲ. ಸೊ ಈ ಅಬ್ಸರ್ವೇಷನ್ ನಿಮಗೆ ತುಂಬ ಸಿಗ್ತದೆ. ಓಕೆ. ಸೊ ಚೆನ್ನಾಗಿತ್ತು, ಹೀಗೆ ಮಾತನಾಡ್ತಾ ಹೋಗ್ಬೋದು. ನಾವು ಆಲ್ಮೋಸ್ಟ್ ಅರ್ಧ ಗಂಟೆ ಮಾತಾಡಿದ್ವಿ ಶ್ರೀನಿಧಿ ಅವರೇ. ನನಗೇನು ಮನಸ್ಸಿಗೆ ಬಂತು ಅಥವಾ ನಾನೇನು ಕೇಳಬೇಕು ಅಂತಿದ್ನೋ ಅದನ್ನೆಲ್ಲ ಆಲ್ಮೋಸ್ಟ್ ಕೇಳಿ ಆಯಿತು. ನಾನು ಕೇಳದೇ ಇದ್ದದ್ದು ನಿಮಗೆ ಹೇಳಬೇಕು ಅಂತ ಅನಿಸಿರೋದು ಯಾವುದಾದ್ರೂ ಇದ್ದರೆ ದಯವಿಟ್ಟು ಹೇಳಿ ಪ್ಲೀಸ್. ಓಕೆ. ನೀವು ಪ್ರಯಾಣ ಮಾಡದೇ ಇದ್ದರೆ ನಮ್ಮ ಹಿರಿಯರು ಏನು ಹೇಳಿದೆ, ಕೂಪ ಮಂಡೂಕ ಅಥವಾ ಬಾವಿಯ ಕಪ್ಪೆ ಅಂತ ಹೇಳ್ತೇವಲ್ಲ, ಹಾಗಾಗ್ತೀವ. ಸೊ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ. ನೀವು 50 ದೇಶಕ್ಕೆ ಹೋಗಿ ಅಂತ ನಾನು ಹೇಳೋದಿಲ್ಲ, ಬಟ್ ಒಂದು 2-3 ಕಂಟ್ರೀಸ್ಗಾದ್ರೂ ಹೋಗಿ, ದೇಶದಿಂದ ಹೊರಗಡೆ ಒಂದ್ಸಲ ಲೈಫಲ್ಲಿ ಹೋಗಿ ಬನ್ನಿ. ಆ ಎಕ್ಸ್ಪೀರಿಯನ್ಸ್ ಏನಿದೆ ನಿಮಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತದೆ. ಆಯ್ತಾ, ಈಗ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡೋದಿರ್ಬೋದು, ಏರ್ಪೋರ್ಟಿಗೆ ಹೋಗ್ಬೋದು, ಇಮಿಗ್ರೇಷನ್ ಇರ್ಬೋದು, ವೀಸಾಗೆ ಅಪ್ಲೈ ಮಾಡೋದಿರ್ಬೋದು, ಒಂದು ದೇಶದಲ್ಲಿ ಇಳಿದು ಅಲ್ಲಿ ಲೋಕಲ್ ಜೊತೆ ಮಾತಾಡೋದಿರ್ಬೋದು, ಅಲ್ಲಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದಿರ್ಬೋದು. ಆಯ್ತಾ, ಅದು 1-2 ದೇಶಕ್ಕೆ ಹೋಗಿ ಬಂದರೆ ಆ ಕಾನ್ಫಿಡೆನ್ಸ್ ಏನಿರ್ತದೆ ನಿಮಗೆ ಲೈಫಲ್ಲಿ ತುಂಬ ಹೆಲ್ಪ್ ಆಗ್ತದೆ. ಇಲ್ದಿದ್ರೆ ನಮಗೆ
ಪಕ್ಕದ ರಾಜ್ಯಕ್ಕೆ ಹೋಗ್ಲಿಕ್ಕೆ ಹೆದರ್ತೇವೆ, ಅಥವಾ ಅಯ್ಯೋ ನಂಗೆ ಭಾಷೆ ಬರೋದಿಲ್ಲ, ಅಲ್ಲಿ ಹೇಗೆ ಮಾಡೋದು, ಏನು ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಓಕೆ, ಆಯ್ತಾ? ಸೊ ಒಂದು ಗಟ್ಟಿ ಮನಸ್ಸು ಮಾಡಬೇಕು. ಅದೇನು ಲಕ್ಷಾಂತರ ಖರ್ಚು ಕೂಡ ಆಗೋದಿಲ್ಲ ಅಲ್ವಾ? 40-30 ರೂಪಾಯಲ್ಲಿ ನೀವು ವಿದೇಶಕ್ಕೆ ಅಕ್ಕಪಕ್ಕದ ದೇಶ, ಶ್ರೀಲಂಕಾ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಮಾಲ್ಡೀವ್ಸ್ ಇರ್ಬೋದು, ನೇಪಾಳ ಇರ್ಬೋದು, ಅಕ್ಕಪಕ್ಕದ ದೇಶಕ್ಕೆ ಒಂದು ಸಣ್ಣ ಟ್ರಿಪ್ ಮಾಡಿ ಬರ್ಬೋದು. ಸೊ ಆ ಎಕ್ಸ್ಪೀರಿಯನ್ಸ್ ಕಾನ್ಫಿಡೆನ್ಸ್ ಕೊಡ್ತದೆ ನಿಮಗೆ, ಇನ್ನೂ ಎಕ್ಸ್ಟ್ರಾ ಟ್ರಾವೆಲ್ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಕೊಡ್ತದೆ. ಸೊ ಟ್ರೈ ಮಾಡಿ. ಅದು ಹೆಸಿಟೇಟ್ ಮಾಡೋದು ಮಿಸ್ಟೇಕ್ ಆಗ್ಬೋದು, ಸ್ವಲ್ಪ ಲಾಸ್ ಆಗ್ಬೋದು, ಏನೋ ಒಂಚೂರು ಪ್ರಾಬ್ಲಮ್ ಆಗ್ಬೋದು, ಪಾರ್ಟ್ ಆಫ್ ಲೈಫ್. ಅದು ನೀವು ಕಲ್ತು ನಿಮಗೆ ಮುಂದೆ ರಿಸ್ಕ್ ಹ್ಯಾಂಡಲ್ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಬರ್ತದೆ. ಓಕೆ, ನೀವು ಸ್ವಲ್ಪ ಹಿಂದೆ ಬೇರೆ ಬೇರೆ ವಿಷಯಗಳನ್ನು ಹೇಳಿದ್ರಿ, ನ್ಯೂಜಿಲ್ಯಾಂಡಲ್ಲಿ, ಡೆನ್ಮಾರ್ಕಲ್ಲಿ, ಮಲೇಷ್ಯಾದಲ್ಲಿ ಈ ಥರ ಎಲ್ಲ ಆಯಿತು ಅಂತ. ಅದೆಲ್ಲ ಚೆನ್ನಾಗಿತ್ತು ಒಂಥರ ಕೇಳೋದಕ್ಕೆ. ಯಾವುದೋ ಒಂದು ವಿಷಯ ನಮಗೆ ತುಂಬ ಮೂವ್ ಮಾಡಿರ್ತದೆ. ಉದಾಹರಣೆಗೆ ನಾನೊಂದು 15 ವರ್ಷಗಳ ಹಿಂದೆ ಗಲ್ಫಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ದಾಗ ಅಲ್ಲೊಬ್ಬರನ್ನ ನಾನು ಮೀಟ್ ಮಾಡಿದ್ದೆ. ಆ ವ್ಯಕ್ತಿ, ನಾನು ಒಂದೇ ಸಲ ಅವ್ರನ್ನ ಮೀಟ್ ಮಾಡಿದ್ದು, ಅವ್ರ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಇವತ್ತಿಗೂ ಸಹಿತ ಅವರು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಂದರೆ ಕನಿಷ್ಠ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಆದರೂ ಕೂಡ ಪ್ರತಿದಿನ ಬಂದೇ ಬರ್ತದೆ. ಇಟ್ಸ್ ಸಮಥಿಂಗ್ ವೆರಿ ಟಚಿಂಗ್. ನಾನು ಪಾಪ ಅವ್ರಿಗೆ ನನ್ನಿಂದ ಯಾವ ಲಾಭನೂ ಇಲ್ಲ, ಏನೂ ಇಲ್ಲ, ಹೆಚ್ಚು ಮಾತುಕತೆನೂ ಇಲ್ಲ, ಏನೂ ಇಲ್ಲ, ಬಟ್ ಅವರು ಸಂಪರ್ಕದಲ್ಲಂತೂ ಇದ್ದೇ ಇದ್ದಾರೆ. ಸೊ ಇಂತಹ ಈ ಮೂವ್ ಮಾಡಿದಂಥ ಯಾವುದಾದ್ರೂ ಒಂದು ಸಂಗತಿ ನಿಮ್ಮನ್ನು ಇವತ್ತಿಗೂ ಕಾಡ್ತಾ ಇರುವಂಥದ್ದು ಯಾವುದಾದ್ರೂ ಇದೆಯಾ ಪ್ರವಾಸ ಕಥನದಲ್ಲಿ? ಒಂದು ಲೋಕಲ್ ಇದು ವಿಷಯ ಹೇಳ್ತೇನೆ, ಮನುಷ್ಯ ಬಗ್ಗೆ ಅಲ್ಲ, ನಾಯಿದ ಬಗ್ಗೆ. ಸ್ವಲ್ಪ ತುಂಬ ಬೇಜಾರಾಗುವಂಥ ವಿಷಯ. ನಾನು ಚೆನ್ನೈ ಮನೆಯಲ್ಲಿದ್ದೆ, ನಮ್ಮ ಏರಿಯಾದಲ್ಲಿ ಒಂದು ನಾಯಿ ಇತ್ತು. ಅದನ್ನು ನಾನು ಅವಾಗವಾಗ ಪೆಟ್ ಮಾಡ್ತಾ ಇದ್ದೆ. ಆಯ್ತಾ? ನಾನು ಒಂದು ಟ್ರಿಪ್ ಹೋಗುವ ಮೊದಲು ಅದಕ್ಕೇನೋ ಒಂದಿಷ್ಟು ಕಜ್ಜಿ ಆಗಿತ್ತು. ಓಕೆ, ಆಯ್ತಾ? ನಾನು ಅಷ್ಟು ಗಮನ ಕೊಡಲಿಲ್ಲ. ನಾನು ಟ್ರಿಪ್ಪಿಗೆ ಹೋಗಿ ವಾಪಸ್ ಬಂದೆ. ನಾನು ಟ್ರಿಪ್ಪಿಗೆ ಹೋಗಿ ವಾಪಸ್ ಬರೋದ್ರೊಳಗಡೆ ಆ ನಾಯಿಯನ್ನು ನಮ್ಮ ಲೊಕ್ಯಾಲಿಟಿಯವರು ಕೊಂದು ಹಾಕಿದ್ರು. ಯಾಕಂದರೆ ಅದು ಗಜ್ಜಿ ಆಗಿದೆ, ಪಾಪ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅದನ್ನು ಕೊಂದು ಹಾಕಿದ್ರು. ನನಗೆ ಗೊತ್ತಾದ ವಿಷಯ ಏನಂದರೆ, ಅದು ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿದೆ. ಮೇಲೆ ಬಂದು ನನ್ನ ಚಪ್ಪಲಿಯನ್ನು ಕಚ್ಚಿ ಇಟ್ಟಿತ್ತು. ಅಂದರೆ ನನ್ನನ್ನು ಹುಡುಕಿ ಏನೋ ಹೆಲ್ಪ್ ಮಾಡ್ತಾನೇನೋ ಅಂತ ಆಸೆಯಲ್ಲಿ ಅಲ್ಲಿ ತನಕ ಬಂದು ಪಾಪ ಟ್ರೈ ಮಾಡಿತ್ತು. ನಾನು ಇರಲಿಲ್ಲ ಊರಲ್ಲಿ. ಸೊ ಅದಂತೂ ಬೇಜಾರು. ನಾನು ಇದ್ದಿದ್ದು ಏನಾದರೂ ಮಾಡ್ತಿದ್ನೇನೋ, ಒಂದು ವೀಕ್ ಹೋಗಿ ಬರೋದ್ರಲ್ಲಿ ಇಷ್ಟ ಆಗಿ ಹೋಯಿತು ಅಂತ. ಇದು ಯಾವ ವರ್ಷದಲ್ಲಿ ನಡೆದಿರೋದು? ಇದು ಒಂದು 8 ವರ್ಷ ಹಿಂದೆ. ಆಗಲಿ, ಸಾಕಷ್ಟು ವಿಷಯಗಳನ್ನು ನಾವು ಮಾತನಾಡಿದ್ವಿ ಶ್ರೀನಿಧಿ ಅವರೇ. ಇದನ್ನು ನೋಡಿ ಇಲ್ಲ ನಾವು ಈಗ ಪ್ರವಾಸಕ್ಕೆ ಹೊರಡೋಣ ಅಂತ ಒಂದಿಬ್ಬರಾದರೂ ನಿರ್ಧಾರ ಮಾಡಿದರೆ ಮೇ ಬಿ ನಿಮ್ಮ ಮಾತುಕತೆ ಇದು ತುಂಬ ಸಾರ್ಥಕ ಅಂತ ಅನಿಸುತ್ತೆ. ಬಟ್ ಅಟ್ಲೀಸ್ಟ್ ಒಂದಷ್ಟು ಜನರಿಗೆ ಮಾಹಿತಿ ಅಂತೂ ಖಂಡಿತ ಹೋಯ್ತಲ್ಲ. ಯಾರಾದರೂ ಪ್ರವಾಸ ಮಾಡಬೇಕು ಅಂತಿದ್ರೆ ಅವ್ರು ನಿಮ್ಮನ್ನು ಸಂಪರ್ಕ ಮಾಡ್ಬೋದಾ? ನಿಮ್ಮ ಹತ್ರ ಸಜೆಷನ್ ಕೇಳ್ಬೋದಾ? ನೀವೆಲ್ಲ ತಯಾರಿದ್ದೀರಾ ಕೊಡೋದಕ್ಕೆ? ಖಂಡಿತ. ಯಾವ ಥರ ನಿಮ್ಮನ್ನು ಸಂಪರ್ಕ ಮಾಡ್ಬೋದು? ನಂದು ಬ್ಲಾಗ್ ಇದೆ, ಅಲ್ಲಿ ಓದ್ಬೋದು. ಇನ್ಸ್ಟಾಗ್ರಾಮ್ ಅಥವಾ ಟ್ವಿಟರಲ್ಲಿ ಮೆಸೇಜ್ ಮಾಡ್ಬೋದು. ಐ ವಿಲ್ ರೆಸ್ಪಾಂಡ್. ಓಕೆ, ಮತ್ತು ಈ ಪುಸ್ತಕಗಳು ಎಲ್ಲಿ ಸಿಗ್ತವೆ? ಈ ಪುಸ್ತಕಗಳು ಅಮೆಝಾನ್ನಲ್ಲಿ ಸಿಗ್ತದೆ. ಶ್ರೀನಿಧಿ ಅಂತ ಹುಡುಕಿದ್ರೆ ಸಿಗ್ತದೆ, ಇಲ್ಲ ವರ್ಲ್ಡ್ ಟ್ರಾವೆಲ್ ಇನ್ ಬಜೆಟ್ ಅಂತ ನೀವು ಕೀವರ್ಡ್ ಹಾಕಿ ಹುಡುಕಿದ್ರೆ ಸಿಗ್ತದೆ. ಡೀಟೇಲ್ಸ್ ನನ್ನ ಬ್ಲಾಗಲ್ಲಿ ಕೂಡ ಇದೆ, www.inidhi.net. ಸೊ ಅಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗ್ತದೆ. ಓಕೆ, ಇದು ಸ್ವಲ್ಪ ಕನ್ನಡ ತೋರಿಸಿ. ಅಂದರೆ ಬರೆದಿದ್ದು ನೀವು ಕನ್ನಡದಲ್ಲಿ, ಆಮೇಲೆ ಇಂಗ್ಲೀಷಿಗೆ ತರ್ಜುಮೆ ಮಾಡಿದ್ದ? ಓಕೆ, ಸೇಮ್ ಪುಸ್ತಕ, ವಿಷಯ ಸೇಮ್, ಇಂಗ್ಲೀಷ್ ಕನ್ನಡದಲ್ಲಿದೆ. ವಿಶ್ವದರ್ಶನ ಬಜೆಟ್ನಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ವಿದೇಶ ಪ್ರಯಾಣ ಕೈಗೊಳ್ಳೋದು ಹೇಗೆ ಅಂತ ಇವರೊಂದು ಕೃತಿ ಬರೆದಿದ್ದಾರೆ. ಖಂಡಿತವಾಗಿಯೂ ಇದು ನಿಮಗೆ ಉಪಯೋಗ ಆಗಬಹುದು. ಶ್ರೀನಿಧಿ ಅವರೇ, ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು ವಿಚಾರಗಳನ್ನೆಲ್ಲ ಕೇಳಿ. ಐ ಥಿಂಕ್ ನಾವೆಲ್ಲ ವಿಷಯಗಳನ್ನು ಮಾತನಾಡಿದ್ವಲ್ಲ, ಇನ್ನು ಯಾವುದಾದ್ರೂ ಬಾಕಿ ಇತ್ತಾ? ಇಲ್ಲ, ಎಲ್ಲ ಟಾಪಿಕ್ ಏನು ನಾವು ಡಿಸ್ಕಸ್ ಮಾಡಬೇಕಿತ್ತು ಮಾಡಿದ್ದೇವೆ. ಸೊ ಇದರಿಂದ 4 ಜನಕ್ಕೆ ಯೂಸ್ ಆದರೆ ವಿಲ್ ಬಿ ಹ್ಯಾಪಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶ್ರೀನಿಧಿ ಅವರೇ, ಶುಭಾಶಯ. ಥ್ಯಾಂಕ್ ಯು.